ವೆಲ್ಕಮ್ ಫ್ರೆಂಡ್ಸ್, ಜಿಯೋ ಟಾಕ್ಸ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಒಂದು ಸ್ಪೆಷಲ್ ಸ್ಟ್ರೀಮ್ನಲ್ಲಿ ಇವತ್ತು ಆ, ಧುರಂಧರ್ ಸಿನಿಮಾ ರಿಲೀಸ್ ಆಗಿದೆ. ಸೊ ಇದರಿಂದ ಬಹಳಷ್ಟು ಅದರಲ್ಲಿ ವಿಷಯಗಳಿರೋದ್ರಿಂದ ಮುಖ್ಯವಾದ ಒಂದು ವಿಷಯ ಏನಂತಂದ್ರೆ ಅನ್ನೋನ್ ಗನ್ಮ್ಯಾನ್ ಅಂತಂದ್ರೆ ನಮ್ಮ ಭಾರತದ ವೈರಿಗಳು ಎಸ್ಪೆಷಲಿ ಪಾಕಿಸ್ತಾನದಂತ ದೇಶದಲ್ಲಿ ಇರಬೇಕಾದ್ರೆ ಅವರನ್ನ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಆಮೇಲೆ ಭಾರತ ಸರ್ಕಾರ ಎರಡೂ ಸೇರ್ಕೊಂಡು ಹೇಗೆ ಅವರನ್ನ ಐಡೆಂಟಿಫೈ ಮಾಡಿ ಪಾಕಿಸ್ತಾನದಲ್ಲಿ ಇರುವ ಜನರ ಸಪೋರ್ಟ್ ಮತ್ತೆ ಅವರ ಸಹಾಯವನ್ನ ಪಡೆದು ನಮ್ಮ ದೇಶದ ವೈರಿಗಳನ್ನ ಹೇಗೆ ನಾಶ ಮಾಡ್ತಾ ಇದ್ದಾವೆ ಅಂತ ಹೇಳಿ ಇವತ್ತಿನ ಒಂದು ಸ್ಪೆಷಲ್ ಸ್ಟ್ರೀಮ್ ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಇವತ್ತು ಒಂದು ಆಕಸ್ಮಿಕ ಸ್ಟ್ರೀಮ್ ಅನ್ನು ಇಟ್ಕೊಂಡೆ. ಸೊ ಇದರಿಂದ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಗೆ ಹಿಂದೆ ಪಾಸ್ಟ್ ನಲ್ಲೂ ಅಂದ್ರೆ ಹಿಂದೆ ಭೂತ್ಕಾಲದಲ್ಲೇನು ಯಾರೋ ಒಬ್ರು ಭಾರತದ ಮೇಲೆ ದಾಳಿ ಮಾಡಿ ಓಡೋಗಿರ್ಬೋದು, ಅಥವಾ ಬೇರೆ ದೇಶದಲ್ಲಿನೇ ಕೂತ್ಕೊಂಡು ಇಲ್ಲಿ ಆ ಕೆಲಸವನ್ನ ಅಂತ ಒಂದು ದುಷ್ಕೃತ್ಯವನ್ನ ಮಾಡಿಸಿದ್ರು ಕೂಡ ಭಾರತ ಅಂತವರನ್ನ ಹೇಗೆ ಕಂಡು ಹಿಡಿದು ಅವ್ರು ಎಲ್ಲಿರ್ತಾರೋ, ಅವ್ರು ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಎಲ್ಲಿ ಓಡಾಡ್ತಾ ಇದ್ದಾರೋ, ಅವ್ರ ಮನೆ ಎಲ್ಲಿದೆ ಅದನ್ನ ಕಂಡು ಹಿಡಿದು ಅವ್ರು ಎಲ್ಲಿರ್ತಾರೆ ಅಲ್ಲಿಗೆ ಸಾವನ್ನ ಅವ್ರ ಮನೆಗೆ ಕಳಿಸ್ಕೊಡುವಂತ ಒಂದು ಕೆಲಸವನ್ನ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು, ಸರ್ಕಾರ ಆದೇಶ ಮಾಡುತ್ತೆ ಬಟ್ ಅದನ್ನ ಕೆಲಸವನ್ನ ಮಾಡಬೇಕಾಗಿರೋದು ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗಳು. ಸೊ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಗೆ ತಮ್ಮ ನೆಟ್ವರ್ಕ್ ಅನ್ನ ಬೆಳೆಸಿ ಬೇರೆ ವೈರಿ ದೇಶಗಳಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಅವರನ್ನ ಎಲ್ಲಿರ್ತಾರೋ, ಅವ್ರು ಯಾವ ಟೈಮಲ್ಲಿ ಮನೆಯಿಂದ ಹೊರಗೆ ಬರ್ತಾರೆ, ಆಫೀಸಿಗೆ ಯಾವ ಟೈಮಿಗೆ ಹೋಗ್ತಾರೆ, ಊಟಕ್ಕೆ ಯಾವ ಟೈಮಿಗೆ ಹೋಗ್ತಾರೆ, ಇದನ್ನೆಲ್ಲ ಟ್ರ್ಯಾಕ್ ಮಾಡಿಕೊಂಡು ಆಮೇಲೆ ಅದನ್ನ ಹೇಗೆ ಅವರ ಜೀವವನ್ನ ತೆಗಿತಾರೆ, ನಮ್ಮ ವೈರಿಯ ನಾಶವನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಮುಖ್ಯವಾದ ಸ್ಟ್ರೀಮ್ ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಮೊದಲಿಗೆ ಒಂದು ಲಿಸ್ಟ್ ಅನ್ನ ನಿಮಗೆ ತೋರಿಸ್ತೀನಿ. ಆ ಲಿಸ್ಟ್ ಅಲ್ಲಿ ಯಾರ್ಯಾರ ಬಗ್ಗೆ ನಾನು ಇವತ್ತಿನ ಡಿಸ್ಕಷನ್ ಅಲ್ಲಿ ಚರ್ಚೆ ಮಾಡಬೇಕು ಅನ್ನೋದನ್ನ ಆ ಲಿಸ್ಟ್ ತೋರಿಸ್ತೀನಿ. ಓಕೆ, ಜಸ್ಟ್ ಗಿವ್ ಮಿ 1 minute. ಸೊ ಓಪನ್ ಆಯ್ತು ನಿಮ್ಗೆ ಇದ್ರದ. ಓಕೆ, ಸೊ ಮೊದಲಿಗೆ ಇದೊಂದು ಲಿಸ್ಟ್ ನೋಡಬೇಡಿ, ಝೂಮ್ ಮಾಡಕ್ಕಾಗತ್ತಾ? ಸಾರಿ, ಲೆಟ್ ಮೀ ಸಿ. ಓಕೆ, ಸೊ ಈ ಲಿಸ್ಟ್ ನೋಡಿ, ಈ ಸ್ಕ್ರೀನ್ ಮೇಲೆ ನಿಮ್ಗೆ ಈ ಲಿಸ್ಟ್ ಕಾಣಿಸ್ತಾ ಇದೆಯಲ್ಲ, ಆ ಲಿಸ್ಟ್ ಅಲ್ಲಿ ಯಾವ್ಯಾವ ಜನರು ಅಂತಂದ್ರೆ ಇವರೆಲ್ಲ ನಮ್ಮ ದೇಶದ ವೈರಿಗಳು ಯಾವ್ಯಾವ ಟೈಮಲ್ಲಿ ಹೇಗೆ ನಮ್ಮ ಭಾರತ ದೇಶ ಅಂತವ್ರನ್ನ ಐಡೆಂಟಿಫೈ ಮಾಡಿ ಅವ್ರು ಎಲ್ಲಿರ್ತಾರೋ ಅನ್ನೋದನ್ನ ಟ್ರ್ಯಾಕ್ ಮಾಡಿ ಅವರನ್ನ ಹೇಗೆ ಮೇಲೆ ಕಳಿಸುವ ಜವಾಬ್ದಾರಿಯನ್ನ ನಮ್ಮ ದೇಶ ಹೊತ್ಕೊಂಡಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಸೊ ಮೊದಲಿಗೆ ಇಂಪಾರ್ಟೆಂಟ್ ಟಾರ್ಗೆಟ್. ಸೊ ಇದನ್ನ ತೆಗೆಯೋದು ಈಗ ಇನ್ನೊಂದು ಸ್ಕ್ರೀನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನಾವು ಅಂದ್ರೆ ಭಾರತದ ಏಜೆನ್ಸಿ ಕಾಂದಹಾರ್ ಅನ್ನೋ ಪ್ಲೇನ್ ಕಾಬೂಲ್ನಿಂದ ಹೈಜಾಕ್ ಆಗಿತ್ತು. ನಿಮ್ಗೆಲ್ಲ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ 1999 ಅಲ್ಲಿ ಒಂದು ವಿಮಾನ ನೇಪಾಳದಿಂದ ಇದು ಭಾರತದಿಂದ ದುಬೈಗೋ ಏನ್ ಬೇರೆ ಎಲ್ಲೋ ಹೊರಡ್ತಾ ಇತ್ತು. ಆನ್ ದ ವೇ ನೇಪಾಳದಲ್ಲಿ ಅದನ್ನ ಹೈಜಾಕ್ ಮಾಡ್ತಾರೆ. ಸೊ ಹೈಜಾಕ್ ಮಾಡಿ ಅಲ್ಲಿ ಸುಮಾರು 30-40 ಪ್ಯಾಸೆಂಜರ್ಸ್ ಇರ್ತಾರೆ. ಆ ಪ್ಯಾಸೆಂಜರ್ಸ್ ಅನ್ನ ಹೈಜಾಕ್ ಮಾಡ್ಕೊಂಡು 4 ಜನ ಇನ್ವಾಲ್ವ್ ಆಗಿರ್ತಾರೆ. ಆ 4 ಜನ ಯಾರ್ಯಾರು ಅಂತಂದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಅದರಲ್ಲಿ 4 ಜನರಲ್ಲಿ ಒಬ್ಬವನು ಇನ್ನು ಜಹೂರ್ ಮಿಸ್ತ್ರಿ ಅಂತ ಹೇಳಿ. ಆಮೇಲೆ ಇವರು ಉಳಿದವರು ಟೋಟಲ್ 5 ಜನ ಆ ಪ್ಲೇನ್ ಅನ್ನ ಹೈಜಾಕ್ ಮಾಡಿರ್ತಾರೆ. ಸೊ ಇಬ್ರಾಹಿಂ ಅತ್ತರ್, ಸನ್ನಿ ಕಾಜಿ, ಶಹೀದ್ ಸೈಯದ್, ಮಿಸ್ತ್ರಿ ಜಹೂರ್ ಮತ್ತೆ ಶಕೀರ್. ಸೊ ಇವರೆಲ್ಲ ಆ ಪ್ಲೇನ್ ನ ಹೈಜಾಕ್ ಮಾಡಿರ್ತಾರೆ. ಸೊ ಹೈಜಾಕ್ ಮಾಡಿ ಅದರಲ್ಲಿ ಒಬ್ಬ ರೂಬಿನ್ ಅನ್ನೋ ವ್ಯಕ್ತಿಯನ್ನ ಅಂದ್ರೆ ಪ್ಯಾಸೆಂಜರ್ ಭಾರತದವರು ಅವರನ್ನ ಕೊಲೆ ಮಾಡಿರ್ತಾನೆ. ಯಾರು? ಇವನು ಜಹೂರ್ ಮಿಸ್ತ್ರಿ ಅನ್ನೋ. ಉಳಿದವ್ರನ್ನೆಲ್ಲ ರಿಲೀಸ್ ಮಾಡ್ತಾರೆ. ಬಟ್ ನೆಗೋಷಿಯೇಷನ್ ಟೈಮಲ್ಲಿ ಭಯ ಬೀಳ್ಸೋಕೆ, ಪ್ಯಾಸೆಂಜರ್ಗೆ ಭಯ ಬೀಳ್ಸೋಕೆ ಪ್ಲಸ್ ಗೌರ್ಮೆಂಟ್ಗೂ ಒಂದು ವಾರ್ನಿಂಗ್ ಕೊಡೋಕೆ ಅಂತ ಹೇಳಿ ಒಬ್ಬ ಪ್ಯಾಸೆಂಜರ್ನ ಇವ್ರೇನ್ ಮಾಡ್ತಾರೆ, ಅವನನ್ನ ಅಲ್ಲೇ ಪ್ಲೇನ್ ನಲ್ಲಿನೇ ಮುಗಿಸ್ಬಿಡ್ತಾರೆ. ಅದು ಬಹಳ ಒಂದು ಬರ್ಬರವಾದ ಕೃತ್ಯ ಆಗಿರ್ತದೆ. ಧುರಂಧರ್ ಸಿನಿಮಾದಲ್ಲಿ ನೀವು ಪಾರ್ಟ್ 1 ನೋಡಿದ್ರೆ ಅಂದ್ರೆ ಅದರಲ್ಲಿ ಆ ಕೃತ್ಯವನ್ನ ತೋರಿಸಿರ್ತಾರೆ, ಅವ್ರು ಹೇಗೆ ಆ ಅಮಾಯಕ ವ್ಯಕ್ತಿಯ ಬಲಿಯನ್ನ ಪಡಿತಾರೆ ಅಂತ ಹೇಳಿ. ಸೊ ಈ ಕಾರಣಕ್ಕಾಗಿ ಏನಾಗಿರ್ತದೆ, ಇದಕ್ಕಿಂತ ಮುಂಚೆ ಈ ಜಹೂರ್ ಮಿಸ್ತ್ರಿ ಅನ್ನೋನಿಗೆ ಭಾರತ ಅರೆಸ್ಟ್ ಮಾಡಿರ್ತಾರೆ. ಸೊ ಈ ಜಹೂರ್ ಮಿಸ್ತ್ರಿ ಅನ್ನೋ ವ್ಯಕ್ತಿ ಏನಿರ್ತಾನೆ, ಇವನ ಒಂದು ಟೀಮ್ ಮೆಂಬರ್ಸ್ ಇರ್ತಾರೆ. ಅಂದ್ರೆ ಇದಕ್ಕಿಂತ ಮುಂಚೆ ಮಸೂದ್ ಅಜರ್ ಅನ್ನೋನು ಒಬ್ಬ ವ್ಯಕ್ತಿ ಇರ್ತಾನೆ. ಅವನನ್ನ ಭಾರತ ಅರೆಸ್ಟ್ ಮಾಡಿರುತ್ತೆ. ಮಸೂದ್ ಅಜರ್ ಹೀಗೆ ಇನ್ನೊಂದಿಬ್ರು ಟೆರರಿಸ್ಟ್ ಗಳನ್ನ ಭಾರತ ಸರ್ಕಾರ ಅರೆಸ್ಟ್ ಮಾಡಿರ್ತದೆ ಬೇರೆ ಯಾವುದೋ ಒಂದು ಕೇಸ್ನಲ್ಲಿ. ಸೊ ಅದಕ್ಕೆ ಇವ್ರು ಒಂದು ಟೀಮ್ ಕಟ್ಕೊಂಡು ಅವರನ್ನ ಬಿಡಿಸ್ಕೊಂಡು ಪಾಕಿಸ್ತಾನಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ನೇಪಾಳದಲ್ಲಿ
ಈ ಕೃತ್ಯವನ್ನ ಎಸಗಿ ಅಲ್ಲಿಂದನೇ ಏನದು ಹೈಜಾಕ್ ಮಾಡ್ಕೊಂಡು ಭಾರತದ ಸರ್ಕಾರದ ಜೊತೆ ನೆಗೋಸಿಯೇಷನ್ ಶುರು ಮಾಡ್ತಾರೆ. ಇಲ್ಲ ನೀವು ಬಿಟ್ಟು ಕಳಿಸಿದ್ರೆ ನಮ್ಮ ಜನರ ನಾವು ಅದರಲ್ಲಿ ಅವರು ಒಂದು ಲಿಸ್ಟ್ ಇಟ್ಟಿರೋದು 30-40 ಜನರ ಲಿಸ್ಟ್ ಇಟ್ಟಿರ್ತಾರೆ. ಅದ್ರ ಭಾರತ ಸರ್ಕಾರ ಒಪ್ಕೊಂಡಿರಲ್ಲ. ಕಡೆಗೆ 3 ವ್ಯಕ್ತಿಯನ್ನ ಬಿಡುಗಡೆ ಮಾಡ್ತಾರೆ. ಮಸೂದ್ ಅಜರ್ ಮತ್ತೆ ಇನ್ನಿಬ್ರು ಜನ ಅವರು ಮುಂದೆ ಬರ್ತಾರೆ. ಸೊ ಅವರೆಲ್ಲ ರಿಲೀಸ್ ಮಾಡಿದ್ಮೇಲೆನೆ ಆ ಪ್ಲೇನ್ ನಲ್ಲಿ ಇರೋ ಎಲ್ಲ ಪ್ಯಾಸೆಂಜರ್ಸ್ ನ ಸೇಫ್ ಆಗಿ ಅವರು ಬಿಟ್ಟು ಕಳಿಸ್ತಾರೆ. ಸೊ ಈ ಕಾರಣಕ್ಕಾಗಿ ಈ ವ್ಯಕ್ತಿ ಭಾರತಕ್ಕೆ ಬಹಳ ಬೇಕಾದವನಾಗಿರ್ತಾನೆ. ಹೇಗಾದ್ರೂ ಮಾಡಿ ಇವನನ್ನ ಮುಗಿಸ್ಬೇಕು. ಕಾರಣ ಏನಂತಂದ್ರೆ ಭಾರತದ ಇತಿಹಾಸದಲ್ಲಿ ಒಂದು ಬರ್ಬರವಾದ ಕೃತ್ಯ, ದೇಶಕ್ಕೆ ಒಂದು ಭಯ ಹುಟ್ಟಿಸುವಂತ, ದೇಶಕ್ಕೆ ಒಂದು ಮೆಸೇಜ್ ಕೊಡುವಂತ ಕೃತ್ಯವನ್ನ ಇವ್ರು ಮಾಡಿರ್ತಾರೆ. ಹೀಗಾಗಿ ಭಾರತ ಸರ್ಕಾರ ಇವರನ್ನ ಹಾಗೆ ಬಿಟ್ಟು ಕಳ್ಸೋಕೆ ಸಾಧ್ಯ ಆಗದೇ ಇರುವಂತ ಒಂದು ಕೃತ್ಯ ಆಗಿರ್ತದೆ. ಯಾಕಂತಂದ್ರೆ ಇವರು ಫ್ರೀಯಾಗಿ ಆರಾಮಾಗಿ ಇವ್ರು ಪಾಕಿಸ್ತಾನದಲ್ಲಿ ಓಡಾಡಕ್ಕೆ ಬಿಟ್ಬಿಟ್ರೆ ನಾಳೆ ಇವರನ್ನ ನೋಡಿ ಅಲ್ಲಿ ಸಾಕಷ್ಟು ಜನ ಮೋಟಿವೇಟ್ ಆಗ್ತಾರೆ. ಯಾಕಂತಂದ್ರೆ ನಾವು ಏನೇ ಮಾಡಿದ್ರೂ ನಾವು ಫ್ರೀಯಾಗಿ ಮತ್ತೆ ವಾಪಸ್ ಬರ್ಬೋದು. ನಮ್ಮನ್ನ ಕರ್ಕೊಂಬರಕ್ಕೆ ನಮ್ಮ ಅಣ್ಣತಮ್ಮರು ಇರ್ತಾರೆ, ಇಲ್ಲ ನಮ್ಮ ಸಂಘಟನೆಯವರು ಯಾರಾದ್ರೂ ಬಂದು ನಮ್ಮನ್ನ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ಹೀಗಾಗಿ ನಾವು ಪಾಕಿಸ್ತಾನದಿಂದ ಭಾರತಕ್ಕೆ ಹೋಗಿ ಯಾವುದೇ ತರಹದ ಒಂದು ಉಗ್ರವಾದದ ಚಟುವಟಿಕೆಯಲ್ಲಿ ನಾವು ಭಾಗವಹಿಸಿದ್ರು ಕೂಡ ನಾವು ಸೇಫ್ ಆಗಿರ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಹೋಗ್ಬಾರ್ದು ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಇವನನ್ನ ಹುಡುಕಿ ಮುಗಿಸುವ ಒಂದು ದೊಡ್ಡ ಕೆಲಸ ಆಗಿರ್ತದೆ. ಸೊ ಈ ಕಾರಣದಿಂದಾಗಿ ಅವನನ್ನ ಹುಡುಕಿ ಇದು ಮಾಡ್ತಾರೆ. ಅವನನ್ನ ಮುಗಿಸು ಏನದು ಸೊ ಇವನನ್ನ ಹುಡುಕಿ ಇವನನ್ನ ಮುಗಿಸುವಂತ ಒಂದು ಅಪರ್ಚುನಿಟಿ ಸಿಕ್ಕಾಗ ಭಾರತದ ಏಜೆನ್ಸಿ ಇವನನ್ನ ಟ್ರ್ಯಾಕ್ ಮಾಡ್ತಾರೆ. ಸೊ ಈ ಜಹೂರ್ ಮಿಸ್ತ್ರಿ ಅನ್ನೋನು ಇವನೇನ್ ಮಾಡಿರ್ತಾನೆ, ಹೆಸರನ್ನ ಬದಲಾವಣೆ ಮಾಡಿಕೊಂಡು ಅಲ್ಲಿ ಪಾಕಿಸ್ತಾನದ ಕರಾಚಿ ಊರೇನಿದೆ, ಸಿಂಧ್ ರಾಜ್ಯದ ರಾಜಧಾನಿ ಅದು. ಸೊ ಸಿಂಧ್ ರಾಜ್ಯದಲ್ಲಿ ಕರಾಚಿ ಅನ್ನೋ ರಾಜಧಾನಿಯಲ್ಲಿ ಇವನ ಹೆಸರನ್ನ ಬದಲಾವಣೆ ಮಾಡಿಕೊಂಡು ಅಲ್ಲೊಂದು ಫರ್ನಿಚರ್ ಅಂಗಡಿ ನಡೆಸ್ತಾ ಇರ್ತಾನೆ. ಏನಪ್ಪಾ ಅಂತಂದ್ರೆ ಏನು ಬಹಳ ಒಳ್ಳೆ ವ್ಯಕ್ತಿ, ಏನದು ಒಂದು ಪಾಪ ಒಂದು ಫರ್ನಿಚರ್ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಆರಾಮಿದ್ದಾನೆ. ಸೊ ಇಂಥ ಆರಾಮಾಗಿದ್ದ ಒಬ್ಬ ವ್ಯಕ್ತಿಯನ್ನ ಯಾರಿಗೂ ಏನು ಏನು ತೊಂದರೆ ಕೊಡದೇ ಇರುವಂತ ಒಂದು ವ್ಯಕ್ತಿಯನ್ನ ಯಾಕೆ ಯಾರೋ ಬಂದು ಕೊಲ್ತಾರೆ ಅನ್ನುವಂತ ಒಂದು ಅನುಕಂಪ ಹುಟ್ಟೋ ತರ ಇವನು ಜೀವನ ನಡೆಸ್ತಾ ಇರ್ತಾನೆ. ನನಗೇನು ಗೊತ್ತಿಲ್ಲ, ನಾನು ಬಹಳ ಬಡಪಾಯಿ ಪಾಪದವನು ಅನ್ನೋ ತರ. ಬಟ್ ಇವನ ಹಿಂದಿನ ಕೃತ್ಯ ಭಾರತ ಸರ್ಕಾರಕ್ಕೆ ಗೊತ್ತಿರುತ್ತೆ, ಪಾಕಿಸ್ತಾನದ ಸರ್ಕಾರಕ್ಕೂ ಗೊತ್ತಿದ್ರು ಅವನನ್ನ ಆತರ ಐಡೆಂಟಿಟಿಯನ್ನ ಚೇಂಜ್ ಮಾಡಿ ಜನರಲ್ಲಿ ಬೆರೆಸಿರ್ತಾರೆ. ಸೊ ಅವನು ಜನರ ನಡುವೆ ಇವನಂತದ ಏನದು ಸಾಮಾನ್ಯ ವ್ಯಕ್ತಿ ಅನ್ನೋ ತರ, ಇವನೇನು ದೊಡ್ಡ ದುಷ್ಕೃತ್ಯ ಮಾಡಿದಂತ ವ್ಯಕ್ತಿ ಅಲ್ಲ ಅನ್ನೋ ತರ ಬಿಂಬಿಸ್ಕೊಂಡು ಸಮಾಜದಲ್ಲಿ ಬದುಕ್ತಾ ಇರ್ತಾನೆ. ಸೊ ಇವನನ್ನ ಐಡೆಂಟಿಫೈ ಮಾಡಿ ಭಾರತ ಸರ್ಕಾರ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸಿರ್ತದೆ. ಸೊ ಇದೇ ತರ ನೆಕ್ಸ್ಟ್ ಪರ್ಸನ್ ನೆಕ್ಸ್ಟ್ ಲೈನ್ ಅಲ್ಲಿ ಇರೋದು ಈ ರಜಾವುಲ್ಲಾ ನಿಜಾಮನಿ. ನಾನು ಯಾವ ಆರ್ಡರ್ ನಲ್ಲಿ ತೋರಿಸ್ತಾ ಇದ್ದೇನೆ ಅಂತಂದ್ರೆ, ಮೊದಲು ಟಾರ್ಗೆಟ್ ಮಾಡಿದಂತ ವ್ಯಕ್ತಿ, ಆಮೇಲೆ ಲೇಟೆಸ್ಟ್ ಆಗಿ ಯಾರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಇದೆಲ್ಲ ನಡೆದಿದ್ದು ಕಳೆದ 2021 ಅಥವಾ 2022 ದಿಂದ ಶುರು ಮಾಡಿದೆ ಭಾರತ ಸರ್ಕಾರ ಈ ಕೆಲಸವನ್ನ ಹುಡುಕಿ ತೆಗೆಯೋದನ್ನ. ಸೊ ಕಳೆದ 4-5 ವರ್ಷಗಳಲ್ಲಿ ಆದಂತ ಡೆವಲಪ್ಮೆಂಟ್ ಅನ್ನ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲಿ ನಿಮಗೆ ಸುಮ್ಮನೆ ಊಹಾಪೋಹಗಳಲ್ಲ, ಎಲ್ಲಿಂದೋ ಯಾರೋ ಒಬ್ರು ಕತೆ ಹೇಳಿದ್ರು, ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಅಂತ ಕತೆ ಹೇಳೋದಲ್ಲ. ಇದನ್ನ ನಿಮ್ಗೆ ವಿತ್ ಪ್ರೂಫ್, ಅಂದ್ರೆ ನ್ಯೂಸ್ ಅಲ್ಲಿ ರಿಪೋರ್ಟ್ ಆಗಿರೋದು, ಯಾವ ತರ ಆ ವ್ಯಕ್ತಿಯನ್ನ ತೆಗೆಯಲಾಗಿದೆ, ಆಮೇಲೆ ಅವನು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಆಮೇಲೆ ಯಾವ್ದ್ರಲ್ಲಿ ಅವನ ಇನ್ವಾಲ್ವ್ಮೆಂಟ್ ಇತ್ತು, ಅದನ್ನೆಲ್ಲವೂ ಕೂಡ ನಿಮಗೆ ನ್ಯೂಸ್ ರಿಪೋರ್ಟ್ಸ್ ಮೂಲಕ ಫ್ಯಾಕ್ಟ್ ಇನ್ಫಾರ್ಮೇಶನ್ ಅನ್ನ ತಗೊಂಡು ಬರ್ತಾ ಇದ್ದೀನಿ, ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಅನ್ನ. ಸೊ ಈ ಕಾರಣದಿಂದಾಗಿ ಸುಮ್ಮನೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಯಾವುದೇ ಒಂದು ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂತ ಕತೆ ಕೆಲವೊಬ್ರು ಹೇಳ್ತಿರ್ತಾರೆ. ಸೊ ಆ ತರ ನಿಮ್ಗೆ ಸ್ಟೋರೀಸ್ ಅನ್ನ ತಂದಿಲ್ಲ ನಾನು, ವಿತ್ ಪ್ರೂಫ್ ನ್ಯೂಸ್ ನಲ್ಲಿ ಏನ್ ರಿಪೋರ್ಟ್ ಆಗಿದೆ ಅದನ್ನ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ. ರಿಪೋರ್ಟ್ ಆಗಿಲ್ಲ ಅಂತಂದ್ರೆ ಅದನ್ನು ಕೂಡ ಹೇಳ್ತೀನಿ ಯಾವ್ದು ರಿಪೋರ್ಟ್ ಆಗಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಯಕ್ತಿ ಅಂತಂದ್ರೆ ರಜಾವುಲ್ಲಾ ನಿಜಾಮನಿ. ಫಸ್ಟ್ ಮಿಸ್ತ್ರಿಯನ್ನ ತೆಗಿತಾರೆ ಭಾರತ ಸರ್ಕಾರ. ಮಿಸ್ತ್ರಿಯನ್ನ ತೆಗೆದ್ಮೇಲೆ ನೆಕ್ಸ್ಟ್ ಲಷ್ಕರ್ ಎ ತೊಯ್ಬಾದ ಒಬ್ಬ ಮನುಷ್ಯ ಇರ್ತಾನೆ. ಇವನು ಕೂಡ CRPF ಕ್ಯಾಂಪ್ ಮೇಲೆ ದಾಳಿ ಮಾಡಿರ್ತಾನೆ ಇವನು ಭಾರತದಲ್ಲಿ. ಇವರೆಲ್ಲ ಏನ್ ಮಾಡಿರ್ತಾರೆ ಅಂತಂದ್ರೆ, ಭಾರತದಲ್ಲಿ ಕಾಶ್ಮೀರ ಮೂಲಕ ನುಸುಳ್ಕೊಂಡು ಬಂದು ಇಲ್ಲಿ ಒಂದು ಕೃತ್ಯವನ್ನ ಎಸಗಿ, ಇದು ಒಂದು ಮೋಡಸ್ ಆಪರೆಂಡಿ ಅಂತಂದ್ರೆ ಅವ್ರು ಕೆಲಸ ಮಾಡುವ ಒಂದು ವಿಧಾನ. ಅವ್ರು ಏನ್ ಮಾಡ್ತಿರ್ತಾರೆ, ಪಾಕಿಸ್ತಾನ ಪ್ರತಿ ವರ್ಷ ಏನ್ ಮಾಡುತ್ತೆ, ಒಂದಿಷ್ಟು ಜನರನ್ನ ನುಸುಳಿಸಿ ಕಾಶ್ಮೀರದ ಬಾರ್ಡರ್ ನಲ್ಲಿ ನುಸುಳಿಸಿ ಅಲ್ಲಿಂದ ಈ ಕಡೆ ಕಳಿಸುತ್ತೆ. ಈ ಕಡೆ ಬಂದ್ಮೇಲೆ ಅವರು ಜನರಲ್ಲಿ ಬೇರಿತಾರೆ. ಇಲ್ಲೇ ಒಂದು ಆಧಾರ್ ಕಾರ್ಡು, ಐಡೆಂಟಿಟಿ ಕಾರ್ಡು, ಅದು ಇದು ಮಾಡ್ಕೊಂಡು ಬಂದ್ಮೇಲೆ ಅವ್ರು ಇಮಿಡಿಯೇಟ್ಲಿ ತಮ್ಮ ಕೆಲಸವನ್ನ ಶುರು ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ತಮ್ಮ ಕೆಲಸ 1 ವರ್ಷ ಆದ್ಮೇಲೆ ಮಾಡೋದಿತ್ತು, 6 ತಿಂಗಳ ಆದ್ಮೇಲೆ ಮಾಡೋದಿತ್ತು ಅಂತಂದ್ರೆ 6 ತಿಂಗಳ ಮುಂಚೆನೆ, 1 ವರ್ಷ ಮುಂಚೆನೆ ಬರ್ತಾರೆ. ಸೊ ಅವ್ರು 6 ತಿಂಗಳಲ್ಲಿ ತಮ್ಮ ಐಡೆಂಟಿಟಿಯನ್ನ, ತಮ್ಮ ನೆಟ್ವರ್ಕ್ ಅನ್ನ ಬೆಳೆಸ್ತಾರೆ.
ಸೊ ಈ ತರ ಎಲ್ಲ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಅದರಿಂದ ಪಾಸ್ ಮಾಡಿ ಅಲ್ಲಿಂದ ಅವ್ರಿಗೆ ಏನಾದ್ರು ವೆಪನ್ ಬೇಕಾಗಿತ್ತು, ಅಲ್ಲಿಂದ ಏನಾದ್ರು ಅಸ್ತ್ರ ಬೇಕಾಗಿತ್ತು ಅಂತಂದ್ರೆ ಅಲ್ಲಿಂದ ಅಸ್ತ್ರಗಳನ್ನು ಕೂಡ ತರಿಸ್ಕೋತಾರೆ. ಏನಾದ್ರು ಸಹಾಯ ಬೇಕಿತ್ತಂದ್ರೆ ಹಣ ಸಹಾಯ ಏನೇ ಇರ್ಬೋದು, ಆ ಸಹಾಯವನ್ನು ಅಲ್ಲಿಂದ ತರಿಸ್ಕೋತಾರೆ. ಸೊ ಇವನೇನ್ ಮಾಡಿದ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 2005 ಬೆಂಗಳೂರಲ್ಲಿ ಏನು ಒಂದು ಬ್ಲಾಸ್ಟ್ ನಡೀತು. ಆ ಟೈಮಲ್ಲಿ ಬಹಳ ನ್ಯೂಸ್ ಆಗಿತ್ತಿದು. ಸೊ 2005 ಬೆಂಗಳೂರಲ್ಲಿ ಬ್ಲಾಸ್ಟ್ ಪ್ಲಸ್ ಇದಕ್ಕಿಂತ ಮುಂಚೆ CRPF ಕ್ಯಾಂಪ್ 2001 ಇದರ ಮೇಲೆ ಅವನು ಅಟ್ಯಾಕ್ ಮಾಡಿರ್ತಾನೆ. ಸೊ ಅಟ್ಯಾಕ್ ಮಾಡಿ ಇಂತಿಂತ ಮನುಷ್ಯ ಅಂತ ಹೇಳಿ ಐಡೆಂಟಿಫೈ ಮಾಡಿರ್ತಾರೆ. ಬಟ್ ಅದಾದ್ಮೇಲೆ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಅಟ್ಯಾಕ್ ಮಾಡಿದ್ಮೇಲೆ ಹೇಗಾದ್ರೂ ಮಾಡಿ ಇಲ್ಲಿಂದ ಪಾರಾಗಿ ಆ ಕಡೆ ಬಾರ್ಡರ್ ದಾಟಿ ಹೋಗ್ಬಿಡ್ತಾರೆ. ಒಂದ್ಸಲ ಬಾರ್ಡರ್ ದಾಟಿ ಹೋದ್ಮೇಲೆ ಸರ್ಕಾರಕ್ಕೂ ಕೂಡ ಏನ್ ಮಾಡಕ್ ಬರುದಿಲ್ಲ. ಎರಡೇ ಆಪ್ಷನ್ ಇರೋದು ನಿಮ್ಗೆ. ಒಂದು ಯುದ್ಧವನ್ನ ಮಾಡಬೇಕು, ಇಲ್ಲ ಅಂತಂದ್ರೆ ಮರ್ತ್ ಬಿಡ್ಬೇಕು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಅವರಿಗೆ ಹೇಗಾದ್ರೂ ಮಾಡಿ ನಿಮ್ಮಲ್ಲಿ ಇಂಥ ವ್ಯಕ್ತಿ ಇದ್ದಾನೆ, ಇವನನ್ನ ನೀವು ಕಳಿಸ್ಕೊಡ್ಲೇಬೇಕು ಅಂತ ಹೇಳಿ ಕಂಡೀಷನ್ ಹಾಕ್ಬೇಕು. ಇಲ್ಲ ಮಾಡೋಕ್ಕಾಗಲ್ಲ, ಯುದ್ಧ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲ ಅಂತಂದ್ರೆ ಮರ್ತ್ ಬಿಡ್ಬೇಕು. ಇರ್ಲಿ ಏನಾದ್ರು ಆಗ್ಲಿ ಅಲ್ಲೇ ಇರ್ಲಿ, ಬೇರೆ ಟೈಮಲ್ಲಿ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಅಟ್ಲೀಸ್ಟ್ ಮುಂದೆ ಈ ತರ ಆಗ್ಬಾರ್ದು ಅಂತ ಹೇಳಿ ನಾವು ನೋಡ್ಕೋತೀವಿ ಅಂತ ಹೇಳಿ ಅದನ್ನ ಮರ್ತ್ ಬಿಡಬೇಕಾಗತ್ತೆ. ಬಟ್ ಆ ತರ ಮರ್ತ್ ಮೇಲೆ ನಾನು ಆಗ್ಲೇ ಹೇಳ್ದಂಗೆ ಇವ್ರು ಏನ್ ಮಾಡ್ತಾರೆ, ಅಲ್ಲಿ ಹೋಗಿ ಮತ್ತೆ ಇದೇ ಇನ್ಸಿಡೆಂಟ್ ಅನ್ನ ಇಟ್ಕೊಂಡು ಅಲ್ಲಿ ಪ್ರಚಾರ ಮಾಡೋಕೆ ಶುರು ಮಾಡ್ತಾರೆ. ನೋಡಿ ಇಂಥವ್ರು ಇಂತಿಂತ ಕೆಲಸವನ್ನ ಮಾಡ್ಕೊಂಡು ಬಂದು ಈಗ ಫ್ರೀ ಆಗಿದ್ದಾರೆ. ಸೊ ನೀವು ಹೋಗಿ ಇಂತಿಂತ ಕೆಲಸವನ್ನ ಮಾಡ್ಕೊಂಡು ಬನ್ನಿ, ನಿಮ್ಗೂ ನಾವು ರಕ್ಷಣೆಯನ್ನ ಕೊಡ್ತೀವಿ, ಅಲ್ಲಿಂದ ವಾಪಸ್ ಕರ್ಕೊಂಡ್ ಬರ್ತೀವಿ. ಸೊ ನಿಮ್ಗೇನು ತೊಂದರೆ ಆಗುವುದಿಲ್ಲ ಅನ್ನೋ ತರ ಮೆಸೇಜ್ ಅನ್ನ ಇಟ್ಕೊಂಡು ಅವ್ರನ್ನ ಮತ್ತೆ ರೆಕ್ರೂಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಈಗ ಮೂರನೇ ವ್ಯಕ್ತಿ ಯಾರಪ್ಪ? ಅನ್ನೋನ್ ಗನ್ಮೆನ್ ದಿಂದ ಹೋದವರು ಅಂತಂದ್ರೆ ಅದು ಅದ್ನಾನ್ ಅಹಮದ್. ಇವನು ಕೂಡ ಒಬ್ಬ ಲಷ್ಕರ್ ಎ ತೈಬಾ ಅನ್ನೋ ಒಂದು ಉಗ್ರ ಸಂಘಟನೆಯ ಕಮಾಂಡರ್. ಸೊ ಕಮಾಂಡರ್, ಆಮೇಲೆ ಈ ಲಷ್ಕರ್ ಎ ತೈಬಾ ಕಮಾಂಡರ್ನ ಹೆಡ್ ಹಾಫೀಜ್ ಸಯೀದ್ ಏನಿದಾನೆ ಅವನ ಕ್ಲೋಸ್ ವ್ಯಕ್ತಿ ಕೂಡ ಆಗಿದ್ದ. ಸೊ ಹಾಫೀಜ್ ಸಯೀದ್ ಇವನಿಗೆ ನಿಮ್ಗೆ ಗೊತ್ತಿರಬಹುದು, 26/11 ಮುಂಬೈನಲ್ಲಿ ಏನ್ ಅಟ್ಯಾಕ್ಸ್ ಆಯ್ತು 2008ರಲ್ಲಿ ನವೆಂಬರ್ 26ನೇ ತಾರೀಕು ಒಂದು ದೊಡ್ಡ ಅಟ್ಯಾಕ್ ಆಗಿದ್ದನ್ನ ನೀವು ನೋಡಿದೀವಿ. ಹೋಟೆಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ರೈಲ್ವೆ ಸ್ಟೇಷನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಆಮೇಲೆ ಜೂಯಿಶ್ ಒಂದು ಸಿನಿಗಾಗ್ ಇರುತ್ತೆ, ಅವರ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹೀಗೆ ಹಲವಾರು ಜಾಗಗಳಲ್ಲಿ ಅಟ್ಯಾಕ್ ಮಾಡಿ, ಇವನ್ ಕೆಫೆ ಇರುತ್ತೆ, ಒಂದು ಕೆಫೆ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಸುಮಾರು 160 ಜನರ ಬಲಿಯನ್ನ ತಗೊಂಡಿರ್ತಾರೆ. ಸೊ ಅದಕ್ಕಾಗಿ ಇದರಿಂದನೂ ಕೂಡ ಬಹಳ ಇಂಟರ್ನ್ಯಾಷನಲ್ ಸುದ್ದಿ ಆಗಿರ್ತದೆ. ಅವಲ್ಲೆಲ್ಲ ಟೆರರಿಸ್ಟ್ಗಳನ್ನ ಭಾರತ ಹೊಡೆದು ಉಳಿಸಿದನು ಕೂಡ ಒಂದು ಭಂಗ ಆಗಿರುತ್ತದೆ. ಒಂಥರ ಭಾರತದ ಮುಖಭಂಗವನ್ನು ಕೂಡ ಆಗಿರ್ತದೆ ಇಂಟರ್ನ್ಯಾಷನಲ್ ಅಲ್ಲಿ. ಅಂದ್ರೆ ನಿಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಎಷ್ಟು ವೀಕ್ ಅಂದ್ರೆ ಅವ್ರು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಜೀವನ ತಗೊಂಡು ಹೋಗ್ತಾರೆ, ನಿಮ್ಗೆ ಅದರ ಸುಳಿವು ಕೂಡ ಇರೋದಿಲ್ಲ ಅನ್ನೋ ತರ ಒಂದು ಕೆಟ್ಟ ಇಮೇಜ್ ಭಾರತದ್ದು ಇಡೀ ಜಗತ್ತಿಗೆ ಆ ಟೈಮಲ್ಲಿ ಆಗಿತ್ತು. ನನಗೆ ನೆನಪು, ನಾನು ಕಾಲೇಜ್ ಇದ್ದ ಆ ಟೈಮಲ್ಲಿ. ಸೊ ಈ ನ್ಯೂಸ್ ಬಂದಾಗ ಎಲ್ಲರೂ ಕೂಡ ಗಾಬರಿಯಾಗಿದ್ರು. ಎಲ್ಲಿ ನೆಕ್ಸ್ಟ್ ಯಾವ ಟಾರ್ಗೆಟ್ ಮಾಡ್ಬೋದು, ಮುಂಬೈ ಅಂತ ದೊಡ್ಡ ಸಿಟಿಗೆ ಬಂದು ಇವ್ರು ಮಾಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಯಾವ ಊರಲ್ಲಿ ಏನ್ ಮಾಡ್ಬೋದು ಅನ್ನೋದು ಎಲ್ಲರಲ್ಲೂ ಒಂದು ಆತಂಕದ ಎನ್ವೈರ್ಮೆಂಟ್ ಇತ್ತು ಆ ಟೈಮಲ್ಲಿ. ಸೊ ಹೀಗಾಗಿ ಇಂಥವ್ರನ್ನ ಭಾರತ ಸರ್ಕಾರ ಕ್ಷಮಿಸುವಂತ ಪರಿಸ್ಥಿತಿನೇ ಅಥವಾ ಅಂತ ಒಂದು ಸಿಚುವೇಶನ್ನೇ ಬರಲ್ಲ. ಯಾಕಂತಂದ್ರೆ ಇವರು ಒಂದು ಮಾನಸಿಕವಾಗಿ ದೈಹಿಕವಾಗಿ ನೀವೇನಾದ್ರೂ ಘಾಸಿಗೊಳಿಸ್ಬೋದು, ದೇಶದ ಮೇಲೆ ಏನೋ ಒಂದು ಬಿಲ್ಡಿಂಗ್ ಅನ್ನ ಬ್ಲಾಸ್ಟ್ ಮಾಡ್ಬೋದು, ಅದು ಇದು ಮಾಡ್ಬೋದು. ಬಟ್ ಅದಕ್ಕಿಂತ ಹೆಚ್ಚು ಮಾನಸಿಕವಾಗಿ ಒಂದು ದೇಶದ ಮಾನಸಿಕ ಘಾಸಿ ಏನಾಗಿರ್ತದೆ ಅದು ಬಹಳ ಮುಖ್ಯ ಆಗಿರ್ತದೆ. ಅದು ಮತ್ತೆ ಬಹಳ ಕಷ್ಟಕರ ಆಗಿರ್ತದೆ. ಯಾಕಂತಂದ್ರೆ ದೈಹಿಕವಾಗಿ ಏನಾದ್ರೂ ಆದ್ರೆ ನೀವು ಹೀಲ್ ಆಗ್ಬೋದು, ಬಟ್ ಮಾನಸಿಕವಾಗಿ ಏನಾದ್ರೂ ಆದ್ರೆ ಅದರಿಂದ ಹೊರಗೆ ಬರೋಕೆ ನಿಮ್ಗೆ ಬಹಳ ಕಷ್ಟ ಆಗ್ತದೆ. ಅದರಿಂದ ಭಯದ ವಾತಾವರಣ ಇಡೀ ದೇಶದಲ್ಲೇ ಇರುತ್ತೆ. ದೇಶದ ಒಂದು ಮೂಲೆಯಲ್ಲ ಆದ್ರೆ ಅದನ್ನ ನ್ಯೂಸ್ ಪೇಪರು ಮತ್ತೆ ಮೀಡಿಯಾ ಮೂಲಕ ಎಲ್ಲದರಲ್ಲೂ ಒಂದು ಮಾನಸಿಕವಾದ ಒಂದು ಆತಂಕದ ವಾತಾವರಣವನ್ನ ಸೃಷ್ಟಿ ಮಾಡಿರ್ತದೆ. ಹೀಗಾಗಿ ಇಂಥವ್ರನ್ನ ಮೊದಲು ಐಡೆಂಟಿಫೈ ಮಾಡಿ ಇವರನ್ನ ಸರಿಸಬೇಕಾಗಿತ್ತು. ಸೊ ಅದಕ್ಕೆ ಈ ಕಮಾಂಡರ್ ಅನ್ನ ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಇವನನ್ನ ಈಗ ಅವನು ಏನಿರ್ತಾನೆ, ಕರಾಚಿಯಲ್ಲಿ ಅವನ ಮನೆ ಮುಂದೆನೆ ಇವನ್ಗೆ ಹೋಗಿ ಬೈಕ್ ಮೇಲೆ ಅನ್ನೋನ್ ಗನ್ಮ್ಯಾನ್ ಏನಿರ್ತಾರೆ ಇವ್ರು ಹೋಗಿ ಶೂಟ್ ಮಾಡಿ ಅವನನ್ನ ಮುಗಿಸ್ತಾರೆ. ಹಾಸ್ಪಿಟಲ್ ಹೋಗೋಷ್ಟ್ರಲ್ಲೇ ಮೇಲೆ ಹೋಗಿರ್ತಾನೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪಠಾನ್ಕೋಟ್ ದಾಳಿ ಬಗ್ಗೆ ನೀವು ಕೇಳಿರ್ತೀರಿ. ಸೊ ಪಠಾನ್ಕೋಟ್ ದಾಳಿ ಏನಂತಂದ್ರೆ ಪಂಜಾಬ್ನಲ್ಲಿ ಪಠಾನ್ಕೋಟ್ ಅಂತ ಹೇಳಿ ಒಂದು ಮಿಲಿಟರಿ ಕ್ಯಾಂಪ್ ಇತ್ತು. ಆ ಮಿಲಿಟರಿ ಕ್ಯಾಂಪ್ ಮೇಲೆ ಸಾಕಷ್ಟು ಜನರು ಬಂದು ಅಲ್ಲಿ ಅಟ್ಯಾಕ್ ಮಾಡಿರ್ತಾರೆ. ಸೊ ಅಟ್ಯಾಕ್ ಮಾಡಿದ್ಮೇಲೆ ಅದನ್ನ ಯಾರು ಮಾಡಿದ್ರು ಅಂತ ಹೇಳಿ ಐಡೆಂಟಿಫೈ ಮಾಡಿದ್ಮೇಲೆ ಅದರಲ್ಲೊಬ್ಬ ವ್ಯಕ್ತಿ ಲತೀಫ್ ಅಲಿಯಾಸ್ ಬಿಲಾಲ್. ಸೊ ಇವನು ಇಲ್ಲಿ ಆಲ್ರೆಡಿ ಇವನನ್ನ ಮಾಡಿರ್ತಾರೆ, ಇವನು ಮಾಸ್ಟರ್ ಮೈಂಡ್ ಇರ್ತಾರೆ. ಆಕ್ಚುಲಿ ಇವನು ಜೈಲಲ್ಲಿ ಇರ್ತಾನೆ ಆಲ್ರೆಡಿ. ಸೊ ಜೈಲಲ್ಲಿ ಇರ್ಬೇಕಾದ್ರೆ ಇವನು ಭಾರತದಲ್ಲಿ ಜೈಲಲ್ಲಿ ಹಾಕಿರ್ತಾರೆ ಬೇರೆ ಯಾವುದೋ ಒಂದು ಕೇಸ್ನಲ್ಲಿ. ಅದಾದ್ಮೇಲೆ ಅವನು 10 years ಏನೋ ಆ ಜೈಲಿನಲ್ಲಿ ಕಾಲ ಕಳೆದು ಆಮೇಲೆ ಇವನ್ನ ಬಿಟ್ಟು ಕಳಿಸಿರ್ತಾರೆ. ಸೊ ಇವ್ನು ಬಿಟ್ಟು ಕಳಿಸಿದ್ಮೇಲೆ ಇವನ್ ಮಾಡ್ತಾನೆ,
ಮತ್ತೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿಂದ ಈ ಪಠಾನ್‌ಕೋಟ್ ದಾಳಿಯಲ್ಲಿ ಭಾಗವಹಿಸಿರ್ತಾನೆ ಇವನು. ಸೊ, ಅದಕ್ಕೆ ಇವನೇನ್ ಮಾಡ್ತಾರೆ, ಇವನನ್ನ ಒಂದು ಆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಸೊ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಜಾಗದಲ್ಲಿ ಒಂದು ಅವನು ಮಸ್ಜಿದ್‌ಗೆ ನಮಾಜ್‌ಗೆ ಅಂತ ಹೇಳಿ ಹೋಗಿರ್ತಾನೆ. ಆ ನಮಾಜ್‌ಗೆ ಅಂತ ಹೋದ ಹೋದ ವೇಳೆಯಲ್ಲಿ ಜನರು ಬಂದು ಇವನ ಮೇಲೆ ಗನ್ನಿಂದ ದಾಳಿ ಮಾಡಿ ಅವನನ್ನ ಕಳಿಸ್ತಾರೆ ದೇವ್ರ ಹತ್ರ. ನೆಕ್ಸ್ಟ್ ಇದೇ ತರ ಜಿಯಾউರ್ ರೆಹಮಾನ್ ಇವನು ಕೂಡ ಒಬ್ಬ ಲಷ್ಕರ್ ಎ ತೈಬಾದ ಒಂದು ಕಮಾಂಡರ್ ಆಗಿರ್ತಾನೆ. ಹಾಫೀಜ್ ಸಯೀದ್‌ಗೂ ಕೂಡ ಬಹಳ ಕ್ಲೋಸ್ ಆಗಿರ್ತಾನೆ. ಆಮೇಲೆ ಮುಂಬೈಯಲ್ಲಿ ಏನು ಆ ಟೆರರಿಸ್ಟ್‌ಗಳು ದಾಳಿ ಮಾಡ್ತಿರ್ತಾರೆ ಅಂತ ಟೈಮಲ್ಲಿ ಲೈವ್ ಆಗಿ ಇವ್ರ ಜೊತೆ ಫೋನ್‌ನಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದು ಇನ್ಫಾರ್ಮೇಷನ್ ಅನ್ನ ಕೊಡೋದಾಗಿರ್ಬೋದು, ಅವರಿಗೆ ಗೈಡ್ ಮಾಡೋದಾಗಿರ್ಬೋದು ಅಂತ ಕೆಲಸವನ್ನ ಮಾಡ್ತಿರ್ತಾನೆ. ಇವನ್ನೆಲ್ಲ ನೀವು ಅವರು ಫೋನ್‌ನಲ್ಲಿ ಮಾತಾಡ್ತಿರೋಂಥ ವಿಚಾರ ಯೂಟ್ಯೂಬ್‌ನಲ್ಲಿ ನಿಮಗೆ ಸಿಗತ್ತೆ. ನೀವು ಸರ್ಚ್ ಮಾಡಿ ಮುಂಬೈ ದಾಳಿಯಲ್ಲಿ ಟೈಮಲ್ಲಿ, ಮುಂಬೈ ಅಟ್ಯಾಕ್ಸ್ ಅಲ್ಲಿ ರೆಕಾರ್ಡೆಡ್ ಫೋನ್ ಕಾಲ್ಸ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಾಕಷ್ಟು ರೆಕಾರ್ಡೆಡ್ ಫೋನ್ ಕಾಲ್ ಸಿಗತ್ತೆ. ಆ ಫೋನ್ ಕಾಲ್ಸ್ ನಲ್ಲಿ ಪಾಕಿಸ್ತಾನದಿಂದ ಇವರನ್ನ ಹ್ಯಾಂಡ್ಲರ್ಸ್ ಅಂತ ಕರೀತಾರೆ. ಇವರೆಲ್ಲ ಕಮಾಂಡರ್ಸ್ಗಳು. ಅಲ್ಲಿಂದ ಕಮಾಂಡರ್ಸ್ಗಳು ಅವ್ರು ಏನ್ ಮಾಡ್ತಿರ್ತಾರೆ, ಇಲ್ಲಿ ಯಾರು ದಾಳಿಯನ್ನ ಮಾಡ್ತಾ ಇರ್ತಾರಲ್ಲ ಅವ್ರ ಜೊತೆ ಲೈವ್ ಆಗಿ ಅವ್ರ ಜೊತೆ ಫೋನ್ ಕಾಲ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ಕೊಂಡು, ಅಲ್ಲಿ ನ್ಯೂಸ್ ಅಲ್ಲಿ ನೋಡ್ಕೊಂಡು ಹೊರಗಡೆ ಯಾವ ತರ ವಾತಾವರಣ ಇದೆ, ಎಲ್ಲಿಂದ ಪೊಲೀಸರು ಬರ್ತಾ ಇದ್ದಾರೆ, ಎಲ್ಲಿಂದ ಮಿಲಿಟರಿ ಎಂಟ್ರಿ ಆಗ್ಬೋದು, ಎಲ್ಲಿ ಕವರೇಜ್ ಜಾಸ್ತಿ ಇದೆ, ಎಲ್ಲಿ ಇವರು ಏನದು ಅಲ್ಲಿ ಗೆಸ್ಟ್ಸ್ ಅಥವಾ ಒಳಗಡೆ ಹಾಸ್ಟೇಜಸ್ ಇದ್ರಲ್ಲ ಅವ್ರು ಎಲ್ಲಿ ಜಾಸ್ತಿ ಅಡ್ಕೊಂಡು ಕೂತಿದ್ದಾರೆ. ಸೊ ಅದನ್ನ ಲೈವ್ ಆಗಿ ಇವರಿಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಅದ್ರ ಪ್ರಕಾರ ಅವರು ಒಳಗಡೆ ಪ್ಲಾನ್ ಅನ್ನ ಮಾಡ್ಕೊಂಡು ದಾಳಿಯನ್ನ ಮಾಡ್ತಾ ಇರ್ತಾರೆ, ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಬಹಳ ಒಬ್ಬ ಮುಖ್ಯವಾದ ಬೇಕಾದ ವ್ಯಕ್ತಿಯಾಗಿದ್ದ ಇವನು, ಭಾರತಕ್ಕೆ ಬೇಕಾದ ವ್ಯಕ್ತಿಯಾಗಿದ್ದ. ಸೊ ಇವನನ್ನ ಅದೇ ತರ ಅನ್ನೋನ್ ಗನ್ಮ್ಯಾನ್ ಏನಿರ್ತಾರೆ ಅದೇ ತರ ಹೋಗಿ ಶೂಟ್ ಮಾಡಿ ಇವರನ್ನು ಮೇಲ್ಕೆ ಕರೆಸಿರ್ತಾರೆ ಇವನ್ಗೂ. ಸೊ ಇದರಿಂದ ಕ್ಲಿಯರ್ ಆಗಿ ಪಾಕಿಸ್ತಾನಕ್ಕೆ ಮೆಸೇಜ್ ಹೋಗ್ತಾನೆ ಇರ್ತದೆ. ಯಾಕಂತಂದ್ರೆ ಇನ್ವಾಲ್ವ್ ಆದವರು ಒಬ್ಬರ ಮೇಲೆ ಒಬ್ರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಮೊದಲು 1-2 ಸಲ ಅವ್ರಿಗೆ ಏನ್ ಅನ್ಸತ್ತೆ, ಯಾರೋ ಒಬ್ರು ಸೇಡ್ಗೋಸ್ಕರ ಮಾಡಿರ್ಬೋದು, ಯಾರೋ ಒಬ್ರು ಏನದು ಇಂಟರ್ನಲ್ಲಿ ಯಾರೋ ಮಾಡಿರ್ಬೋದು, ಹಾಗೆ ಹೀಗೆ ಅಂತ ಅನ್ಕೊಂಡಿದ್ರು. ಬಟ್ ಅದೇನಾಗ್ತದೆ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ. ಈ ಲಿಸ್ಟ್ ನೋಡಿದ್ಮೇಲೆ ಈ ಲಿಸ್ಟ್ ನಲ್ಲಿ ಪ್ರತಿಯೊಬ್ಬನು ಕೂಡ ಭಾರತಕ್ಕೆ ಬೇಕಾದವನಿರ್ತಾನೆ. ಭಾರತದಲ್ಲಿ ಏನಾದ್ರೂ ಒಂದು ದುಷ್ಕೃತ್ಯವನ್ನ ಮಾಡಿರ್ಬೋದು ಅಥವಾ ದುಷ್ಕೃತ್ಯಕ್ಕೆ ಅಲ್ಲಿಂದನ ಮಾಸ್ಟರ್ ಪ್ಲಾನ್ ಅನ್ನ ಹಾಕ್ಸಿ ಅಲ್ಲಿಂದ ಕಳಿಸಿರ್ತಾನೆ. ಸೊ ಯಾರು ದುಷ್ಕೃತ್ಯವನ್ನ ಎಸಗಿರ್ತಾರೆ ಅವರನ್ನ ಶಿಕ್ಷಿಸೋದು ದೊಡ್ಡ ಮಾತಲ್ಲ. ಯಾಕಂತಂದ್ರೆ ಅವರು ಬಂದಿರೋದೇ ಮೇಲ್ ಹೋಗೋಕೆ. ಅವ್ರು ಏನ್ ಮಾಡ್ತಿರ್ತಾರೆ, ಬಂದು ತಮ್ಮ ಕೆಲಸವನ್ನ ಮಾಡಿ ಆ ಟೈಮಲ್ಲಿ ಅವ್ರಿಗೆ ನಾವು ಯಾರಾದ್ರೂ ಪೊಲೀಸ್ ಅಥವಾ ಮಿಲಿಟರಿದವರು ಶೂಟ್ ಮಾಡಿದ್ರೆ ಮೇಲ್ ಹೋಗೋಕೆ ರೆಡಿಯಾಗಿನೇ ಬಂದಿರ್ತಾರೆ. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗಿರುತ್ತೆ ಭಾರತದ ಸರ್ಕಾರ ಮತ್ತೆ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಅಂತಂದ್ರೆ, ಇವರು ಮೇಲ್ ಹೋಗೋಕೆ ಬಂದಿರ್ತಾರೆ. ಇವರನ್ನ ನಾವು ಹೊಡೆದು ಉಪಯೋಗ ಇಲ್ಲ. ಅದರ ಬದಲಾಗಿ ಯಾರು ಅಲ್ಲಿಂದ ಪ್ಲಾನ್ ಮಾಡಿ ಕಳಿಸ್ತಾ ಇರ್ತಾರೋ ಇವರನ್ನ ನಾವು ಐಡೆಂಟಿಫೈ ಮಾಡಿ ಇವರನ್ನ ನಾವು ಮೇಲ್ ಕಳಿಸಿದಾಗ ಮಾತ್ರ ಅವಾಗ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಯಾರಿಗೆ ಮೆಸೇಜ್ ತಲುಪಬೇಕಾಗಿರುತ್ತೋ ಅವ್ರಿಗೆ ಹೋಗುತ್ತೆ. ಯಾಕಂತಂದ್ರೆ ಯಾರು ದುಷ್ಕೃತ್ಯ ಎಸಗಿರ್ತಾರೆ ಅವರನ್ನ ನಾವು ಏನ್ ಮಾಡಿದ್ರು ಕೂಡ ಅವರು ಮೇಲ್ಗಡೆ ಕಮಾಂಡರ್ಸ್ ಇರ್ತಾರೋ, ಅವ್ರಿಗೆ ಯಾರು ರೆಕ್ರೂಟ್ ಮಾಡ್ಕೊಂಡು ಬಂದಿರ್ತಾರೋ ಅವ್ರಿಗೆ ಯಾವುದೇ ತರ ಮೆಸೇಜ್ ಹೋಗೋದಿಲ್ಲ. ಕಾರಣ ಯಾಕಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರನ್ನ ಕಳ್ಸೋದೇ ನಾವು ಇವ್ರನ್ನ ಮೇಲ್ ಕಳ್ಸೋಕೆ, ಅವರ ಕೃತ್ಯ ಮಾಡಿ ಮೇಲ್ ಹೋಗ್ಬೇಕು ಅಂತ ಹೇಳಿ. ಬಟ್ ಅವರು ಮುಂದೆ ಮತ್ತೆ ಇದೇ ತರ ಕೃತ್ಯವನ್ನ ಮಾಡಬಾರ್ದು ಅಂತಂದ್ರೆ ಯಾರು ಫೈನಾನ್ಸ್ ಮಾಡ್ತಾ ಇರ್ತಾರೋ, ಯಾರು ಅದನ್ನ ಪ್ಲಾನ್ ಮಾಡಿರ್ತಾರೋ ಅವರನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಆವಾಗ ಅಲ್ಲಿ ಇರೋ ಸರ್ಕಾರಕ್ಕೆ ಆಗಿರ್ಬೋದು ಅಥವಾ ಅಲ್ಲಿ ಇರೋ ಸಂಘಟನೆಗೆ ಒಂದು ಮೆಸೇಜ್ ಹೋಗುತ್ತೆ. ಇಲ್ಲ ಇನ್ಮೇಲೆ ನಾವು ಏನಾದ್ರು ಇವರ ವಿರುದ್ಧ ಏನಾದ್ರು ಪ್ಲಾನ್ ಮಾಡಿದ್ರೆ ನಾಳೆ ಇವ್ರು ನಮ್ಗೆ ಹುಡ್ಕೊಂಡು ಬರ್ತಾರೆ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಅದು ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಅದು ಒಂಥರ ಎನ್ಕರೇಜ್ಮೆಂಟ್ ಸಿಕ್ಕಂಗಾಗತ್ತೆ. ಅವ್ರಿಗೆ ಇನ್ನೂ ನಾವು ಎನ್ಕರೇಜ್ ಮಾಡ್ದಂಗಾಗತ್ತೆ. ನೀವು ಏನೋ ಬಂದು ಇಲ್ಲಿ ದಾಳಿ ಮಾಡ್ತಾನೆ ಇರಿ, ನಾವು ನಿಮ್ಗೆ ಏನ್ ಮಾಡೋದಿಲ್ಲ ಅನ್ನೋ ತರ. ಸೊ ಅದೇ ತರ ಇವನ್ಗೂ ಕೂಡ ರಿಯಾಜ್ ಅಹಮದ್ ಇವನು ಕೂಡ ಒಬ್ಬ ಲಷ್ಕರ್ ಎ ತೈಬಾ ಕಮಾಂಡರ್ ಆಗಿರ್ತಾನೆ. ಇವರೆಲ್ಲರೂ ಕೂಡ ಲಷ್ಕರ್ ಎ ತೈಬಾ ಅಂದ್ಮೇಲೆ ನೀವು ನೆನ್ಪಿಟ್ಕೊಂಡ್ಬಿಡಿ, ಎಲ್ಲರೂ ಕೂಡ ಇವರು ಮುಂಬೈ ದಾಳಿಯಲ್ಲಿ ಬೇಕಾದವರು. ಸೊ ಇವನು ಕೂಡ ಮಾಸ್ಟರ್ ಪ್ಲಾನ್ ಆಗಿರ್ಬೋದು ಅಥವಾ ಟ್ರೈನಿಂಗ್ ಅಲ್ಲಿ ವಿಚಾರದಲ್ಲಿ ಇನ್ವಾಲ್ವ್ ಆದ ವ್ಯಕ್ತಿ. ಇವನು ಕೂಡ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಇದೆಯಲ್ಲ, ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಇವನು ನಮಾಜ್ಗೆ ಅಂತ ಹೋಗಿರ್ತಾನೆ ದೇವರಿಗೆ. ಸೊ ಹಾಗಾಗಿ ನೀವು ಅಲ್ಲಿವರೆಗೂ ಹೋಗಿದೀಯಾ ಅಂದ್ಮೇಲೆ ಇನ್ನು ಸ್ವಲ್ಪ ದೂರ ನಾವೇ ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿ ಭಾರತ ಸರ್ಕಾರ ಕೂಡ ಡಿಸೈಡ್ ಮಾಡಿ ಅಲ್ಲಿಂದ ಒಂಚೂರು ಮೇಲ್ಗಡೆ ಕಳಿಸ್ಬಿಡುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇದು ಸುಮಾರು ಓಕೆ. ಸೊ ಅದಾದ್ಮೇಲೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬರೀ ನಾವು ಉಗ್ರವಾದಿಗಳು ಅಂತಂದ್ರೆ ಬರೀ ಮುಸ್ಲಿಮ್ಸ್ ಅನ್ನ ಮಾತ್ರ ಟಾರ್ಗೆಟ್ ಮಾಡತಾರೆ. ಅಂದ್ರೆ ಮುಸ್ಲಿಂ ಉಗ್ರವಾದಗಳ ಮೇಲೆ ಭಾರತ ಸರ್ಕಾರ ಮಾತ್ರ ಟಾರ್ಗೆಟ್ ಮಾಡುತ್ತೆ, ಅಲ್ಲಿ ಹಂಗೆ ಹಿಂಗೆ ಅಂತ ಹೇಳಿ ಕೆಲವೊಬ್ರು ಅಲ್ಲಿ ಇಲ್ಲಿ ಮಾತಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನೋಡಿ, ಪರಮ್ಜೀತ್ ಸಿಂಗ್ ಪಂಜ್ವಾರ್ ಇವನು ಕೂಡ ಇವನು ಒಬ್ಬ ಉಗ್ರವಾದಿ. ಬಟ್ ಇವನು ಮುಸ್ಲಿಂ ಧರ್ಮದನೂ ಅಲ್ಲ, ಬಟ್
ಸಿಖ್ ಧರ್ಮದವನು. ಆದ್ರೆ ಕೆಲಸ ಏನು? ಅದೇ ಮಾಡೋದು. ಏನು? ಭಾರತ ದೇಶದ ವಿರುದ್ಧ ಕೆಲಸ ಮಾಡ್ತಾ ಇರ್ತಾನೆ. ಇವನು ಖಾಲಿಸ್ತಾನ ಅಂತ ಹೇಳಿ, ಖಾಲಿಸ್ತಾನ ಕಮಾಂಡೋ ಫೋರ್ಸ್ ಅಂತ ಹೇಳಿ ಒಂದು ಸಂಘಟನೆಯನ್ನ ಕಟ್ಕೊಂಡು, ಅಲ್ಲಿಂದ ಈ ಅ, ಅ, ಪಂಜಾಬ್ ರಾಜ್ಯದಲ್ಲಿ ಖಾಲಿಸ್ತಾನ ಬೇರೆ ರಾಜ್ಯ, ಬೇರೆ ದೇಶದ ಒಂದು ಚಟುವಟಿಕೆಯನ್ನ ಮಾಡ್ತಾ ಇರ್ತಾನೆ. ಅದಕ್ಕೆ ಪ್ರಚೋದನೆ ಕೊಡುವಂತ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇರ್ತಾನೆ. ಅದಕ್ಕೆ ಏನ್ ಮಾಡೋದು? ಅಲ್ಲಿಂದ ಡ್ರಗ್ಸ್ ಸಪ್ಲೈ ಮಾಡೋದು, ಅಲ್ಲಿದ್ಕೆ ಫಂಡಿಂಗ್ ಅನ್ನ ಕಳಿಸ್ಕೊಡೋದು. ಹಾಗ್ ಮಾಡಿ ಇಲ್ಲಿ ಪಂಜಾಬ್‌ನಲ್ಲಿ ಒಂದು ಮೂವ್‌ಮೆಂಟ್ ತರ ಕ್ರಿಯೇಟ್ ಮಾಡ್ಕೊಂಡು, ಒಂದು ಏನೇ ಇದು ಒಂದು ನ್ಯಾಚುರಲಿ ಪಂಜಾಬ್ ನಲ್ಲಿ ಇರೋ ಜನರಿಗೆ ಭಾರತದಲ್ಲಿ ಇರೋ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಅನ್ಕೊಂಡು ಒಂದು ಮೂವ್‌ಮೆಂಟ್ ಅನ್ನು ಕ್ರಿಯೇಟ್ ಮಾಡಿ, ಇಲ್ಲೇ ಭಾರತದಿಂದ ಹೇಗಾದ್ರೂ ಮಾಡಿ ಒಳಗಡೆಯಿಂದನೇ ಹೊಡಿಬೇಕು ಅನ್ನೋ ಒಂದು ಸಂಚನ್ನ ರೂಪಿಸ್ತಾ ಇರ್ತಾರೆ. ಸೊ ಹೀಗಾಗಿ ಪರಂಜಿತ್ ಸಿಂಗ್ ಪಂಜ್ವಾರ್ ಇವನು ಕೂಡ ಲಾಹೋರ್‌ನಲ್ಲಿ ಇವನ ಕಥೆಯನ್ನ ಮುಗಿಸ್ತಾರೆ. ಬಟ್ ನೋಡಿ, ಇವರಿಗೆ ಬೇಕಾಗಿದ್ದು ಖಾಲಿಸ್ತಾನ್. ಇವ್ರು ಹೇಳೋದೇನಂತಂದ್ರೆ, ಖಾಲಿಸ್ತಾನ ನಮ್ಮ ಸಿಖ್ರಿಗೆ ಭಾರತದಲ್ಲಿ ಸರಿಯಾದ ಅಥವಾ ಸಮಾನವಾದ ಹಕ್ಕು ಇಲ್ಲ. ಇಲ್ಲಿ ನಾವು ಬೇರೆ ಏನು ಹಿಂದೂಗಳಿದ್ದಾರೆ, ಅವರ ಹಕ್ಕುಗಳಿಗೆ ಕಂಪೇರ್ ಮಾಡಿದ್ರೆ ನಮಗೆ ಅಷ್ಟು ಹಕ್ಕುಗಳಿಲ್ಲ. ನಮಗೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಆಗಿದೆ. ಹಾಗೆ ಹೀಗೆ ಅಂತ ಅನ್ಕೊಂಡು ಇವರು ಪ್ರಚಾರ ಮಾಡಿ ಪಂಜಾಬ್‌ನಲ್ಲಿ ಈ ಖಾಲಿಸ್ತಾನ ಒಂದು ಬೇರೆ ದೇಶ ಆಗ್ಬೇಕು ಅನ್ನೋದನ್ನ ಅಲ್ಲಿ ಮೆಸೇಜ್ ಅಂದ್ರೆ ಮೂವ್‌ಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಆಯ್ತು, ನಿಮ್ಗೆ ಒಂದು ವೇಳೆ ಖಾಲಿಸ್ತಾನ ಅನ್ನೋ ಒಂದು ದೇಶ ಬೇಕಾಗೇನೇ ಇದೆ. ಭಾರತದಿಂದ ನಿಮ್ಗೆ ಲೆಟ್ಸ್ ಸೇ ಅಸ್ಯೂಮ್ ಮಾಡ್ಕೊಳ್ಳೋಣ. ಆ ಥರ ಇಲ್ಲ ಅದು. ಬಟ್ ಆದ್ರೂನು ಕೂಡ ಇಲ್ಲ, ಭಾರತದಿಂದ ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಅನ್ಕೊಂಡ್ರು ಕೂಡ, ನೀವು ಸರ್ಕಾರದ ಜೊತೆ ಮಾತುಕತೆಯನ್ನ ಮಾಡಬೇಕು. ನೀವು ಸರ್ಕಾರದ ಜೊತೆ ಹೋರಾಡಬೇಕು. ನಿಮ್ಮ ಲೆಟ್ಸ್ ಸೇ ನಿಮ್ಮ ಪ್ರೊಟೆಸ್ಟ್ ಆಗಿರ್ಬೋದು, ನೀವು ಪ್ರತಿಭಟನೆ ಮಾಡೋದಾಗಿರ್ಬೋದು, ಅದನ್ನ ಏನಿದ್ರು ಕೂಡ ನೀವು ಸರ್ಕಾರದ ವಿರುದ್ಧ ಮಾಡಬೇಕು. ಹೊರತು ನೀವು ಹೋಗಿ ಮತ್ತೆ ಪಾಕಿಸ್ತಾನದಂತ ಉಗ್ರವಾದ ಸಂಘಟನೆಯ ಜೊತೆ ಸೇರ್ಕೊಂಡು, ಅಲ್ಲಿಂದ ನೀವು ಟ್ರೈನಿಂಗ್ ಅನ್ನ ಮಾಡ್ಕೊಂಡು, ಇದೇ ಮಾದರಿಯಲ್ಲಿ ಯಾರು ಈ ಕಾಶ್ಮೀರಿ ಟೆರರಿಸ್ಟ್ ಉಗ್ರವಾದಗಳನ್ನ ಹೇಗೆ ನುಸುಳಿಸ್ತಾರೋ ಅದೇ ಮಾದರಿಯಲ್ಲಿ ನೀವು ಪಂಜಾಬ್‌ನಿಂದ ಜನರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪಾಕಿಸ್ತಾನದಲ್ಲಿ ಟ್ರೈನ್ ಮಾಡಿ, ಅಲ್ಲಿಂದ ಮತ್ತೆ ನೀವು ಈಗ ಇರೋ ಪಂಜಾಬ್ ಬಾರ್ಡರ್‌ಗೆ ಅಥವಾ ಮತ್ತೆ ಕಾಶ್ಮೀರದಿಂದ ಪಂಜಾಬ್‌ಗೆ ಕಳಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ, ನಿಮಗೆ ಇಲ್ಲಿ ಆಮೇಲೆ ಅದ್ರ ಜೊತೆ ನೀವು ಬರೀ ಅದನ್ನಷ್ಟೇ ಅಲ್ಲ, ಅದ್ರ ಜೊತೆ ನೀವು ಡ್ರಗ್ಸ್ ವ್ಯವಹಾರವನ್ನ ಮಾಡ್ತಾ ಇದ್ದೀರಿ. ಅಲ್ಲಿಂದ ಪಾಕಿಸ್ತಾನದಿಂದ ಡ್ರಗ್ಸ್ ಸಪ್ಲೈ ಮಾಡ್ತೀರಿ. ಪಂಜಾಬ್‌ದಲ್ಲಿ ಇವತ್ತು ಡ್ರಗ್ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಅಲ್ಲಿ ಪ್ರತಿ ಒಂದು ಇಬ್ರು ಯುವಕರಿದ್ರೆ ಅದರಲ್ಲಿ ಒಬ್ರು ಅಟ್ಲೀಸ್ಟ್ ಒಂದ್ ಸಲಿಯಾದ್ರೂ ಡ್ರಗ್ ಅನ್ನ ಬಳಕೆ ಮಾಡಿದ್ದಾರೆ ಪಂಜಾಬ್‌ನಲ್ಲಿ ಇವತ್ತು. ಸೊ ಅಂತ ಕೆಟ್ಟ ಪರಿಸ್ಥಿತಿ ಇದೆ. ಆಲ್ಮೋಸ್ಟ್ 50% ಜನರು ಅಟ್ಲೀಸ್ಟ್ ಒಂದ್ ಸಲ ಆದ್ರೂ ಟ್ರೈ ಮಾಡಿರುವಂತ ಡ್ರಗ್ ಅನ್ನ ಬಳಕೆ ಮಾಡಿರುವಂತ ಉದಾಹರಣೆಗಳು, ಸ್ಟಡೀಸ್, ಈ ಏನದು ರಿಸರ್ಚ್ ಆಗಿರ್ಬೋದು ಅಥವಾ ಸರ್ವೆಗಳು ಹೇಳ್ತಾ ಇವೆ. ಸೊ ಈ ಕಾರಣದಿಂದಾಗಿ ಪಂಜಾಬ್‌ನಲ್ಲಿ ಡ್ರಗ್ಸ್‌ದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದನ್ನ ತಮ್ಮ ಈ ದಂಧೆಯನ್ನ ಮಾಡೋಕೆ ಇವ್ರೇನ್ ಮಾಡ್ತಾರೆ, ಇದಕ್ಕೆ ಒಂದು ಕವರ್ ಕೊಡ್ಬೇಕಲ್ಲ. ಯಾವುದೇ ಒಂದು ನಾನು ನೀಚ ದಂಧೆ ಮಾಡ್ತೀನಿ ಅಂತಂದ್ರೆ ಅದನ್ನ ನಾನು ಡೈರೆಕ್ಟ್ ಆಗಿ ಓಪನ್ ಆಗಿ ಮಾಡಿದ್ರೆ ಈವನ್ ಜನಬೆಂಬಲ ನನಗೆ ಇರೋದಿಲ್ಲ. ಬಟ್ ಹೇಗಾದ್ರೂ ಮಾಡಿ ಜನಬೆಂಬಲನೂ ಸಿಗ್ಬೇಕು, ಇದಕ್ಕೆ ಫಂಡಿಂಗು ಸಿಗ್ಬೇಕು ನಮ್ಗೆ. ಆಮೇಲೆ ಸರ್ಕಾರ ಇದಕ್ಕೆ ಏನದು ಸರ್ಕಾರವು ಕೂಡ ಅಂತ ದೊಡ್ಡ ಈಸಿಯಾಗಿ ಕ್ರಮವನ್ನ ತಗೊಳ್ಳದೇ ಇರಬೇಕು ಅಂತಂದಾಗ ಒಂದು ಕವರ್ ಬೇಕಾಗತ್ತೆ. ಆ ಕವರೇ ಇವರಿಗೆ ಖಾಲಿಸ್ತಾನ ಅನ್ನೋ ಒಂದು ದೇಶ. ಸೊ ಅವರಿಗೆ ಗೊತ್ತು, ಖಾಲಿಸ್ತಾನ ದೇಶ ಯಾವುದೇ ಕಾರಣದಲ್ಲಿ ಭಾರತದಲ್ಲಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಬಟ್ ಇದನ್ನ ಒಂದು ಕವರ್ ತರ ಬಳಕೆ ಮಾಡ್ಕೊಂಡು ಅದರ ಹಿಂದೆ ತಮ್ಗೆ ಏನೇನು ದುಷ್ಕೃತ್ಯ ಆಗಿರ್ಬೋದು, ಇಂಥ ಅನೈತಿಕ ಚಟುವಟಿಕೆಗಳನ್ನ ಏನು ಮಾಡ್ಬೇಕೋ ಅದನ್ನ ಮಾಡ್ಕೊಂಡು ಅದನ್ನ ಮುಂದೆ ಖಾಲಿಸ್ತಾನ ಅನ್ನೋ ಒಂದು ಕವರ್ ಅನ್ನ ಇಟ್ಕೊಂಡು ಇವರು ಇರ್ತಾರೆ. ಸೊ ನ್ಯಾಚುರಲಿ ಭಾರತ ಬರೀ ಏನದು ಮುಸ್ಲಿಂ ಟೆರರಿಸ್ಟ್ ಅನ್ನ ಮಾತ್ರ ಅಲ್ಲ, ಭಾರತಕ್ಕೆ ಯಾವುದೇ ಧರ್ಮದವರು ಇದ್ರೂ ಕೂಡ ಅವರು ಭಾರತಕ್ಕೆ ಒಂದು ಟೆರರಿಸ್ಟ್ ಅಥವಾ ಭಾರತದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತವ್ರನ್ನ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆಮೇಲೆ ನೆಕ್ಸ್ಟ್ ಬಶೀರ್ ಅಹಮದ್ ಅಥವಾ ಇಮ್ತಿಯಾಜ್ ಆಲಂ ಅಲಿಯಾಸ್ ಇಮ್ತಿಯಾಜ್ ಆಲಂ, ಇವನು ಕೂಡ ಭಾರತದಲ್ಲಿ ಬೇಕಾದವನು. ಸಾಕಷ್ಟು ಟೆರರಿಸ್ಟ್ ಅಟ್ಯಾಕ್ಗಳಲ್ಲಿ ಕೂಡ ಇವನ ಹೆಸರು ಬಂದಿತ್ತು. ಸೊ ಇವನು ನೋಡಿ, ಈ NDTV ನ್ಯೂಸ್ ರಿಪೋರ್ಟ್ ಪ್ರಕಾರ ಇವನನ್ನ ಅಲ್ಲಿ ಮುಗಿಸಿದ ಮೇಲೆ ಭಾರತದಲ್ಲಿ ಒಂದು ಏನ್ ಪ್ರಾಪರ್ಟಿ ಇತ್ತು, ಅವ್ನು ಕಾಶ್ಮೀರ ಕುಪ್ವಾರದವನು. ಸೊ ಅವನ ಪ್ರಾಪರ್ಟಿಯನ್ನು ಕೂಡ ಸೀಸ್ ಮಾಡ್ತಾರೆ. ಸೊ ಕೆಲವೊಬ್ರು ಕೇಳ್ತಿರ್ತಾರಲ್ಲ, ಸೊ ಈ ನ್ಯೂಸ್ ಅಲ್ಲಿ ಬರ್ತಾ ಇದೆ, ಬಟ್ ಭಾರತನೇ ಈ ಕೆಲಸ ಮಾಡಿದೆ ಅನ್ನೋಕೆ ಏನ್ ಪ್ರೂಫ್ ಅಂತೇಳಿ. ಸೊ ಇದನ್ನ ನಾವು ಲಿಂಕ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇವನು ಹೋಗೋ ಇವನು ಇವನನ್ನ ಟಾರ್ಗೆಟ್ ಮಾಡ್ತಾರೆ ಎಲ್ಲಿ ಅಂತಂದ್ರೆ ರಾವಲ್ಪಿಂಡಿಯಲ್ಲಿ ಫೆಬ್ರವರಿ 20ನೇ ತಾರೀಕಿಗೆ ಇವನನ್ನ ಅನ್ನೋನ್ ಗನ್ಮ್ಯಾನ್ಗಳು ಟಾರ್ಗೆಟ್ ಮಾಡಿ ಇವನ್ಗೆ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸಿರ್ತಾರೆ. ಸೊ ಇಮಿಡಿಯೇಟ್ಲಿ
ಅದಕ್ಕಿಂತ ಮುಂಚೆ ಒಂದು 2 ವಾರಕ್ಕಿಂತ ಮುಂಚೆ ಅವನ ಪ್ರಾಪರ್ಟಿಯನ್ನ ಜಪ್ತ್ ಮಾಡಿರ್ತಾರೆ ಇಂಡಿಯಾದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಸೊ ಪ್ರಾಪರ್ಟಿಯನ್ನ ಜಪ್ತ್ ಮಾಡಿ 2 ವಾರದಲ್ಲಿ ಅವನ ಕಥೆಯನ್ನು ಕೂಡ ಮುಗಿಸಲಾಗುತ್ತೆ. ಈ ಕಾರಣದಿಂದಾಗಿ ನಿಮ್ಗೆ ಇದು ಹೇಗೆ ಲಿಂಕ್ ಆಗತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಭಾರತದ ಸರ್ಕಾರದ ಕೈವಾಡ ಇದರ ಹಿಂದೆ ಇದೆ ಅನ್ನೋದಕ್ಕೆ ನಾವು ನಿಖರವಾಗಿ ಹೇಗೆ ಹೇಳೋಕೆ ಸಾಧ್ಯ ಅಂತ ನೀವು ಕೇಳಿದ್ರೆ ಇದನ್ನ ನಾವು ಲಿಂಕ್ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಭಾರತದಲ್ಲಿ ಏನೋ ಒಂದು ಡೆವಲಪ್‌ಮೆಂಟ್ ಆಗಿರುತ್ತೆ. ಅದರಿಂದ ಡೆವಲಪ್‌ಮೆಂಟ್ ಆಗಿ ವೆರಿ ನೆಕ್ಸ್ಟ್ 1 ವಾರ, 2 ವಾರದಲ್ಲಿ ಅಥವಾ ಈವನ್ ಸಮ್‌ಟೈಮ್ಸ್ 1 ತಿಂಗಳು, 2 ತಿಂಗಳು, 6 ತಿಂಗಳು ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಭಾರತದಲ್ಲಿ ಏನಾದ್ರೂ ಒಂದು ಆಕ್ಷನ್ ತಗೊಂಡಾದ್ಮೇಲೆ 1 ತಿಂಗಳು, 2 ತಿಂಗಳಾದ್ಮೇಲೆ ಅವರ ಕತೆ ಮುಗಿದಿರುತ್ತೆ ಅಲ್ಲಿ. ಸೊ ಹೀಗಾಗಿ ನಮ್ಗೆ ಗೊತ್ತಾಗೋದು ಇದ್ರ ಹಿಂದೆ ಭಾರತದ ಸರ್ಕಾರ ಕೆಲಸ ಮಾಡ್ತಾ ಇದೆ ಅನ್ನೋಕೆ. ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ನಿಖರವಾಗಿ ಗೊತ್ತಾಗುತ್ತೆ. ಸೊ ಫೈನಲಿ ಇದಕ್ಕಿಂತ ಮುಂಚೆ ಇನ್ನೊಂದು ಯುಕೆ ನ್ಯೂಸ್ ಪೇಪರ್ ಕೂಡ ರಿಪೋರ್ಟ್ ಮಾಡಿದೆ. ಇದೆಲ್ಲ ನಾವು ಬರೀ ಭಾರತದ ನ್ಯೂಸ್ ಅನ್ನ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಯುಕೆ ನ್ಯೂಸ್ ಪೇಪರ್ ಕೂಡ ರಿಪೋರ್ಟ್ ಮಾಡಿದೆ. ಯಾಕಂತಂದ್ರೆ ಅವರು ಕೂಡ ಬೇರೆ ಬೇರೆ ಇಂಟೆಲಿಜೆನ್ಸ್ ಏಜೆನ್ಸಿಗಳಲ್ಲಿ ತಮ್ಮ ಸೋರ್ಸಸ್ ಇರ್ತಾರೆ. ಯಾಕಂತಂದ್ರೆ ಇದನ್ನ ರಿಪೋರ್ಟ್ ಮಾಡೋದನ್ನ ನೋಡಿ ಭಾರತ ಸುಮ್ನೆ ಕ್ಲೇಮ್ ಮಾಡ್ತಾ ಇದೆಯಾ, ಇಲ್ಲ ಅವ್ರು ಹೇಗೋ ಬೇರೆ ಕಾರಣದಿಂದ ಹೋಗಿರ್ತಾರೆ, ವಯಸ್ಸಾಗಿರ್ಬೋದು ಅಥವಾ ಅವರು ಯಾರಾದರೂ ಪರ್ಸನಲ್ ರೈವಲ್ರಿ ಇರ್ಬೋದು, ಅಲ್ಲೇ ಲೋಕಲ್ ಜನರೇ ಹೊಡೆದು ಆಮೇಲೆ ಭಾರತ ಇದರ ಕ್ರೆಡಿಟ್ ಅನಾವಶ್ಯಕವಾಗಿ ತಗೊಳ್ತಾ ಇದೆಯಾ, ನಾನ್ ಮಾಡಿಸಿದ್ದೀನಿ ಅಂತ ಹೇಳಿ ಅಂತನೋಕೆ ಇವರು ಗಾರ್ಡಿಯನ್ ಅವರು ಕೂಡ ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ನಿಜವಾಗ್ಲೂ ಭಾರತದ ಕೈವಾಡ ಇದೆಯಾ ಅಥವಾ ಇಲ್ವಾ ಅನ್ನಕ್ಕೆ. ಸೊ ಇದರಿಂದ ಇವರು ಎಲ್ಲ ಬೇರೆ ಬೇರೆ ಸೋರ್ಸಸ್ ಜೊತೆ ಮಾತಾಡಿದ್ಮೇಲೆ ಇವ್ರಿಗೂ ಕೂಡ ಗೊತ್ತಾಗೋದು ಏನಂತಂದ್ರೆ ಖಂಡಿತವಾಗ್ಲೂ ಭಾರತದ ಸರ್ಕಾರದ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆದ ಕೈವಾಡ ಇದೆ ಅಂತ ಹೇಳಿ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಭಾರತ ಸರ್ಕಾರ ದುಬೈನಲ್ಲಿ RNAW ಅಂದ್ರೆ ಭಾರತದ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ, ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಏಜೆನ್ಸಿ, RNAW ಏಜೆಂಟ್ಸ್ ಆಗಿರ್ಬೋದು, ಹ್ಯಾಂಡ್ಲರ್ಸ್ ಆಗಿರ್ಬೋದು, ಇವರು ದುಬೈನಲ್ಲಿ ನೆಲೆಸಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಅಲ್ಲಿಂದ ಯಾವ ಟಾರ್ಗೆಟ್ ಯಾವ್ದಾದ್ರು ಟಾರ್ಗೆಟ್ಗೆ ಹಿಡಿಬೇಕು ಅಥವಾ ಆ ಟಾರ್ಗೆಟ್ನ ಮುಗಿಸ್ಬೇಕು ಅಂತಂದಾಗ ಅಲ್ಲಿಂದ ದುಬೈನಲ್ಲಿ ಇರೋ ಪಾಕಿಸ್ತಾನಿ ಲಿಂಕ್ ಹಿಡ್ಕೊಂಡು ಅಲ್ಲಿ ಕ್ರಿಮಿನಲ್ ಗ್ಯಾಂಗ್ಸ್ ಇರ್ತಾವಲ್ಲ ಪಾಕಿಸ್ತಾನದಲ್ಲಿ, ಅಂತ ಕ್ರಿಮಿನಲ್ ಗ್ಯಾಂಗ್ಸ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಂದ ಒಬ್ಬ ಯಾರಾದರೂ ಒಬ್ಬ ಗನ್ಮನ್ ಅನ್ನ ಹೈರ್ ಮಾಡಿ ಅವನಿಗೆ ಇವ್ರ ಎಲ್ಲಿರ್ತಾರೋ, ಇವ್ರು ಏನ್ ಮಾಡ್ತಾರೋ ಅನ್ನೋದೆಲ್ಲ ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡಿ ಅವರನ್ನ ಟ್ರ್ಯಾಕ್ ಮಾಡಿಸಿ ಅಲ್ಲಿಂದ ಅವರು ಮುಗಿಸ್ತಾರೆ ಅನ್ನೋದು ಈ ಗಾರ್ಡಿಯನ್ ರಿಪೋರ್ಟ್ ಪ್ರಕಾರ ಇದೆ. ಹೀಗಾಗಿ ಇದೆ ಅಂತ ಹೇಳಿ. ಬಟ್ ಇನ್ನೊಂದು ಬೇರೆ ಒಂದು ಕೆಲವೊಂದು ನ್ಯೂಸ್ ಪೇಪರ್ ಅವರು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ದುಬೈದಿಂದ ಲಿಂಕ್ ಏನಿಲ್ಲ, ಭಾರತದಿಂದನೇ ಲೋಕಲ್ ಜನರಿಗೆ ಇವರು ಹೈರ್ ಮಾಡ್ತಾರೆ. ಅಲ್ಲೇ ಇರ್ತಾರಲ್ಲ ಕರಾಚಿ, ರಾವಲ್ಪಿಂಡಿ, ಇವರೆಲ್ಲ ಲೋಕಲ್ ಗ್ಯಾಂಗ್ಸ್ಟರ್ಸ್ ಅನ್ನ ಹೈರ್ ಮಾಡ್ಕೊಂಡು ಅವರಿಗೆ ದುಡ್ಡನ್ನ ಕೊಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಬೇರೆ ನ್ಯೂಸ್ ಪೇಪರು ಅವ್ರು ತಮ್ಮ ಅನಾಲಿಸಿಸ್ ಅಥವಾ ತಮ್ಮ ರಿಪೋರ್ಟಿಂಗ್ ಪ್ರಕಾರ, ತಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ. ಬಹುಶಃ ನನಗೆ ಅನ್ಸೋ ಪ್ರಕಾರ ಭಾರತ 2 ಮೆಥಡ್ ಯೂಸ್ ಮಾಡ್ತಿರ್ಬೋದು. ಡೈರೆಕ್ಟ್ ಆಗಿ ಯಾರಾದರೂ ಲೋಕಲ್ ಲಿಂಕ್ ಇದ್ರೆ ಅವ್ರ ಮೂಲಕ ಕೆಲಸವನ್ನು ಕೂಡ ಮಾಡಿಸ್ಕೊಳ್ಳುತ್ತೆ, ಅಥವಾ ದುಬೈ ಮೂಲಕ ಅಲ್ಲಿಂದ ಯಾರಾದರೂ ಈ ಪಾಕಿಸ್ತಾನಿ ಕ್ರಿಮಿನಲ್ ಗ್ಯಾಂಗ್ಸ್ ಇರ್ತಾರಲ್ಲ, ಆ ಗ್ಯಾಂಗ್ಸ್ ನಲ್ಲಿ ಯಾರಾದರೂ ಒಬ್ಬ ಲಿಂಕ್ ಇದ್ದೇ ಇರ್ತಾನೆ. ದುಬೈ ಅಂತಂದ್ರೆ ಅದು ಒಂಥರ ಹಬ್ ಇದ್ದಂಗೆ, ಅವ್ರ ಗ್ಯಾಂಗ್ದವರು ಅವರು ಇವರು ಎಲ್ಲರೂ ಬಂದು ಓಡಾಡ್ತಾ ಇರ್ತಾರೆ. ಅಂತ ಟೈಮಲ್ಲಿ ಯಾರಾದರೂ ಒಬ್ಬ ಲಿಂಕ್ ಸಿಕ್ಕಾಗ ಭಾರತ ಅಲ್ಲಿಂದನೂ ಕೂಡ ಕೆಲಸ ಮಾಡಿಸ್ಕೊಂಡಿರುತ್ತೆ. ಸೊ ಇದು ನಾಟ್ ಓನ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ, ಇವನ್ ಬೇರೆ ದೇಶಕ್ಕೂ ಕೂಡ ಈಗ ಗೊತ್ತಾಗಿದೆ. ಬೇರೆ ದೇಶಕ್ಕೂ ಕೂಡ ಇಲ್ಲ, ಭಾರತ ಈಗ ಮೊದಲಿನ ಥರ ಇಲ್ಲ. ಸೊ ಏನಾದರೂ ಭಾರತದ ವಿರುದ್ಧ ಏನಾದರೂ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಸುರಕ್ಷಿತವಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರೂ ಅವರು ಸುರಕ್ಷಿತವಾಗಿ ಇರೋಕೆ ಸಾಧ್ಯ ಇಲ್ಲ ಅನ್ನೋದು ಒಂದು ಮೆಸೇಜ್ ಡೆಫಿನೆಟ್ ಆಗಿ ಇಂಥ ಜನರಿಗೆ ಹೋಗಿರುತ್ತದೆ. ಸೊ ಹೀಗೆ ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಇಂಥವ್ರನ್ನ ಐಡೆಂಟಿಫೈ ಮಾಡಿ ಭಾರತ ಸರ್ಕಾರ ತನ್ನ ಸೇಡನ್ನ ತೀರಿಸ್ಕೊಂಡಿರುತ್ತೆ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನರ ಇವರ ಜೀವಗಳ, ಅದು ಅಮಾಯಕರ ಜೀವವನ್ನ ಇವರು ತಗೊಂಡಿರ್ತಾರೆ. ತಮ್ಮ ಉಗ್ರವಾದದ ಚಟುವಟಿಕೆಯನ್ನ ಭಾರತದಲ್ಲಿ ಮಾಡಿ, ತಮ್ಮ ಉಗ್ರವಾದದ ಆಕ್ಟಿವಿಟೀಸ್ ಅನ್ನ ಭಾರತದಲ್ಲಿ ಮಾಡಿ ಅಮಾಯಕ ಜನರ ಬಲಿಯನ್ನ ತಗೊಂಡಿರ್ತಾರೆ. ಇವರು ಮೊದಲು ಏನ್ ಮಾಡ್ತಾ ಇದ್ರು, ಇವರು ಪಾಕಿಸ್ತಾನದ್ದು ಕೂಡ ಒಂದು ಸ್ವಲ್ಪ ಮೋಡಸ್ ಆಪರಾಂಡಿ ಚೇಂಜ್ ಆಗ್ತಾ ಇದೆ. ಮೊದಲು ಏನ್ ಮಾಡ್ತಾ ಇದ್ರು, ಇವ್ರು ಬರೋದು ಬಾಂಬ್ ಸೆಟಪ್ ಮಾಡೋದು, ಬ್ಲಾಸ್ಟ್ ಅನ್ನ ಮಾಡಿಸೋದು, ಅಲ್ಲಿಂದ ಅಂದ್ರೆ ಪಾಕಿಸ್ತಾನದಿಂದನೇ ಬರ್ತಿದ್ರು. ಅವ್ರು ಅಲ್ಲಿಂದ ಕಾಶ್ಮೀರದ ಮೂಲಕ ಅಲ್ಲಿಂದ ಎಂಟ್ರಿ ಆಗಿ ಇಲ್ಲಿ ಎಲ್ಲ ಅದು ಇದು ಅಸ್ತ್ರಗಳನ್ನ ಕಲೆಕ್ಟ್ ಮಾಡೋದು, ಯಾವ್ದಾದ್ರು ಒಂದು ಸ್ಪಾಟ್ ಅನ್ನ ಸೆಲೆಕ್ಟ್ ಮಾಡೋದು, ಆ ಸ್ಪಾಟ್ ನಲ್ಲಿ ಅದು ಜನ ಇರುವಂತ ಒಂದು ಸ್ಪಾಟ್ ಅನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ತಮ್ಮ ಗನ್ಸ್ ಆಗಿರುವುದು, ಬಾಂಬ್ಸ್ ಅನ್ನ ಬಳಕೆ ಮಾಡ್ಕೊಂಡು ದಾಳಿಯನ್ನ ಮಾಡ್ತಿದ್ರು. ಮುಂಬೈ ಅಟ್ಯಾಕ್ಸ್ ನಲ್ಲಿ ಗನ್ಸ್ ಅನ್ನ ಬಳಕೆ ಮಾಡಿದ್ರು. ಬಿಟ್ರೆ ಬೇರೆ ಕಡೆ ಏನ್ ಮಾಡ್ತಿದ್ರು, ಹೆಚ್ಚಾಗಿ ಇವರು ಬಾಂಬ್ಸ್ ಅನ್ನ, ಸ್ಫೋಟಕ ವಸ್ತುಗಳನ್ನ
ಇವರು ಬಳಕೆ ಮಾಡ್ತಾ ಇದ್ರು. ಇದರಿಂದ ಏನಾಗ್ತದೆ ಅಂತಂದ್ರೆ ನ್ಯೂಸ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಬೇಗ. ಇಂಥದ್ರಲ್ಲಿ ಒಂದು ಬ್ಲಾಸ್ಟ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಮೀಡಿಯಾ ಅದನ್ನ ಪಿಕಪ್ ಮಾಡ್ಕೊಳುತ್ತೆ. ನ್ಯೂಸ್ ಪೇಪರ್ಸ್, ಇಂಟರ್ನ್ಯಾಷನಲ್ ಮೀಡಿಯಾ ಎಲ್ಲರೂ ಕಣ್ಣು ಅದರ ಮೇಲೆ ಇರ್ತದೆ. ಇದರಿಂದ ಜಾಸ್ತಿ ಕವರೇಜ್ ಸಿಗ್ತದೆ. ಅವ್ರಿಗೇನ್ ಬೇಕು? ಮಾರ್ಕೆಟಿಂಗ್ ಬೇಕು. ಇದರಿಂದ ಎಲ್ಲ ಬೇರೆಗೆ ಬೇಗ ಕವರೇಜ್ ಸಿಗ್ತದೆ. ಕವರೇಜ್ ಸಿಕ್ಕು ಭಾರತದ ಒಂದು ಮುಖಭಂಗ ಆಗ್ತದೆ ಇಂಟರ್ನ್ಯಾಷನಲ್ ಇದರಲ್ಲಿ ಅಂತೇಳಿ. ಬಟ್ ಸ್ಲೋಲಿ ಏನಾಯ್ತು, ಅಂತ ಬ್ಲಾಸ್ಟ್‌ಗಳಲ್ಲಿ ಇವನ್ ಏನಾಗಿರ್ತಾರೆ, ಇವನ್ ಮುಸ್ಲಿಮ್ಸ್ ಕೂಡ ದಾಳಿಯಲ್ಲಿ ಅವ್ರ ಜೀವವನ್ನ ಕಳ್ಕೊಳ್ಳೋಕೆ ಶುರು ಮಾಡಿದ್ರು. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಇಲ್ಲ ನಮ್ಗೆ ಲೋಕಲ್ ಮುಸ್ಲಿಮ್ಸ್ ಸಪೋರ್ಟ್ ಇಂದಿಲ್ಲ ನಾಳೆ, ಯಾಕಂದ್ರೆ ಇವ್ರು ನೆಟ್ವರ್ಕ್ ಬೆಳೆಸಬೇಕು ಅಂತಂದ್ರೆ ಲೋಕಲ್ ಮುಸ್ಲಿಮ್ಸ್‌ನ ಸಪೋರ್ಟ್ ನಮ್ಗೆ ಬೇಕಾಗತ್ತೆ. ಹೀಗಾಗಿ ನಾವು ಮುಸ್ಲಿಮ್ಸ್‌ನ ಸಪೋರ್ಟ್ ಅನ್ನ ಕಳ್ಕೋಬಾರ್ದು ಅಂತಂದ್ರೆ ಬೇರೆ ಇದರ ಟ್ರ್ಯಾಕ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಇವ್ರು ಏನ್ ಮಾಡಿದ್ರು. ಆಮೇಲೆ ಇವನ್ ಅಲ್ಲಿ ಬಾರ್ಡರ್ ಅಲ್ಲೂ ಕೂಡ ಸುರಕ್ಷತೆಯನ್ನ ಜಾಸ್ತಿ ಮಾಡಿದ್ರು ಭಾರತದವರು. ಯಾಕಂದ್ರೆ ಇವ್ರು ಪ್ರತಿ ಸಲ ಬಾರ್ಡರ್ ದಿಂದಾನೇ ಎಂಟ್ರಿ ತಗೋತಿದ್ರಲ್ಲ, ಬಾರ್ಡರ್ ದಿಂದಾನೇ ಬರ್ಬೇಕಾದ್ರೆ ಅಲ್ಲಿ ಸುರಕ್ಷತೆಯನ್ನ ಜಾಸ್ತಿ ಮಾಡಿದ್ರು. ಅವ್ರಿಗೆ ಇನ್ನೂ ಕಷ್ಟ ಆಯ್ತು ಹೊರಗಡೆಯಿಂದ ಆ ಕಡೆಯಿಂದ ಈ ಕಡೆ ಕಳ್ಸೋಕೆ. ಅವಾಗ ಇವ್ರು ಏನ್ ಮಾಡಿದ್ರು, ಈ ಸೋಷಿಯಲ್ ಮೀಡಿಯಾ, ಟೆಲಿಗ್ರಾಮ್, ವಾಟ್ಸ್ಆಪ್ ಇಂಥ ಮೆಸೆಂಜರ್ಸ್ ಅನ್ನ ಬಳಕೆ ಮಾಡ್ಕೊಂಡು ಇಲ್ಲೇ ಲೋಕಲ್ ರಿಕ್ರೂಟ್ಮೆಂಟ್ ಅವಾಗ ಸ್ಟಾರ್ಟ್ ಮಾಡಿದ್ರು. ಈಗ ಇಂಡಿಯನ್ ಮುಜಾಹಿದ್ದೀನ್ ಅಂತ ಹೇಗಿತ್ತು ಹಾಗೆ ಇಲ್ಲಿ ತಮ್ಮದೇ ಒಂದು ಸಂಘಟನೆಯನ್ನ ಬ್ರಾಂಚ್ ಅನ್ನ ಓಪನ್ ಮಾಡಿ ಇಲ್ಲೇ ಲೋಕಲ್ ರಿಕ್ರೂಟ್ಮೆಂಟ್ ಮಾಡಿ ಇವರನ್ನೇ ಟ್ರೈನ್ ಮಾಡೋದು. ದುಬೈನಲ್ಲಿ ಅಲ್ಲಿ ಇಲ್ಲಿ ಬೇರೆ ದೇಶಗಳಲ್ಲಿ ಮೀಟ್ ಆಗಿ ಅವ್ರನ್ನ ಟ್ರೈನ್ ಮಾಡೋದು. ಅವ್ರಿಗೆ ಹೇಗೆ ಈ ಕೃತ್ಯವನ್ನು ಎಸಗಬೇಕಂತಂದ್ರೆ ಏನೇನ್ ಬೇಕಾಗುತ್ತೆ, ಯಾಕಂದ್ರೆ ಎಲ್ಲ ನಾಲೆಜ್ ಇವರಿಗೆ ಇರೋದಿಲ್ಲಲ್ಲ. ಸೊ ಹೀಗಾಗಿ ಅದರ ಟ್ರೈನಿಂಗ್ ಆಗಿರ್ಬೋದು, ಆ ಇನ್ಫಾರ್ಮೇಶನ್ ಅನ್ನ ಎಲ್ಲ ಪಾಸ್ ಮಾಡಿ ಆಮೇಲೆ ಇಲ್ಲೇ ಎಕ್ಸಿಕ್ಯೂಟ್ ಮಾಡೋ ತರ. ಈ ಲೇಟೆಸ್ಟ್ ಆಗಿ ನೀವು ದೆಹಲಿಯಲ್ಲಿ ಏನು ಬ್ಲಾಸ್ಟ್ ಆಯ್ತೋ ಅದು ನಡೆದಿದ್ದು ಇದೇ ಇದರಿಂದ ಏನಾಯ್ತು, ಅಲ್ಲಿಂದ ಅವ್ರಿಗೆ ಬರೋಕೆ ಕಷ್ಟ. ಪ್ಲಸ್ ಆಮೇಲೆ ಲೋಕಲ್ ಬೆಂಬಲ ನಿಮ್ಗೆ ಸಿಗೋದಿಲ್ಲ. ಸೊ ಬದಲಾಗಿ ಏನ್ ಮಾಡೋದು, ಇಲ್ಲೇ ನೀವು ಟ್ರೈನಿಂಗ್ ಕೊಟ್ಟು ಇಲ್ಲೇ ಲೋಕಲ್ ಜನರನ್ನೇ ನೀವು ರೆಕ್ರೂಟ್ ಮಾಡಿದ್ರೆ ಅವಾಗ ಇನ್ನೂ ಈಸಿ ಆಗುತ್ತೆ. ಆಮೇಲೆ ಲೋಕಲ್ ಜನರೇ ಮಾಡಕ್ ಹೋದ್ರೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಪಾಕಿಸ್ತಾನದ ಮೇಲೆ ಪ್ರೆಷರ್ ಬೀಳಲ್ಲ. ಮೊದ್ಲೇನಾಗ್ತಿತ್ತು, ಅಲ್ಲಿಂದ ಬಂದು ಬ್ಲಾಸ್ಟ್ ಮಾಡಿದ್ರೆ ಅವಾಗ ಪಾಕಿಸ್ತಾನದ ಮೇಲೆ ಪ್ರೆಷರ್ ಬೀರ್ತಾ ಇತ್ತು. ಭಾರತ ಏನಾದ್ರೂ ಒಂದು ಎವಿಡೆನ್ಸ್ ಪ್ರೊವೈಡ್ ಮಾಡುತ್ತಂದ್ರೆ ಅವಾಗ ಇಂಟರ್ನ್ಯಾಷನಲ್ ಮೀಡಿಯಾದವರಾಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್‌ನಲ್ಲಿ ಪಾಕಿಸ್ತಾನದ ಮೇಲೆ ಒಂದು ಕೆಟ್ಟ ಇದು ಬೀಳ್ತಾ ಇತ್ತು ಅವ್ರಿಗೆ. ಏನದು, ಇವರು ಉಗ್ರವಾದಕ್ಕೆ ಪ್ರಚೋದನೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಕೆಲವೊಂದು ಸ್ಯಾಂಕ್ಷನ್ಸ್ ಮಾಡ್ತಾ ಇದ್ರು. ಫೈನಾನ್ಸ್ ಆಗಿರ್ಬೋದು, ಲೋನ್ ಕೊಡೋ IMF ದಿಂದ ಇವರಿಗೆ ಲೋನ್ ಬೇಕಾಗತ್ತಲ್ಲ ಪ್ರತಿ ವರ್ಷ. ಆ ಲೋನ್ ಅಲ್ಲಿ ಕೂಡ ಕೊಡೋದ್ರಲ್ಲಿ ಕೆಲವೊಂದು ಕಂಡೀಷನ್ಸ್ ನ ಇವರು ಮೀಟ್ ಆಗ್ತಾ ಇರಲಿಲ್ಲ. ಅದಕ್ಕೆ ಇವ್ರು ಏನ್ ಮಾಡಿದ್ರು, ಇನ್ಮೇಲೆ ನಾವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಮಾಡೋದು ಬೇಡ, ಬದಲಾಗಿ ಅಲ್ಲಿಂದಾನೇ ಲೋಕಲ್ ರಿಕ್ರೂಟ್ಮೆಂಟ್ ಅನ್ನ ಮಾಡೋಣ. ಲೋಕಲ್ ರಿಕ್ರೂಟ್ಮೆಂಟ್ ಅನ್ನ ಮಾಡಿ ಅಲ್ಲೇ ಅವ್ರ ಕಡೆಯಿಂದಾನೇ ಕೃತ್ಯ ಎಸಗಿಸೋ ಹಾಗೆ ಮಾಡಿದ್ರೆ ಅವಾಗ ನಮ್ಮ ತಲೆ ಮೇಲೆ ಏನೂ ಬರೋದಿಲ್ಲ. ಅವಾಗ ಹೇಳ್ಬೋದಲ್ಲ, ಇಲ್ಲ ಭಾರತದಲ್ಲಿ ಇಂತಿಂತವ್ರಿಗೆ ಅವ್ರಿಗೆ ಸಮಾನದ ಹಕ್ಕು ಸಿಗ್ತಾ ಇಲ್ಲ, ಅವರ ಪರಿಸ್ಥಿತಿ ಚೆನ್ನಾಗಿಲ್ಲ, ಹೀಗಾಗಿ ಅವರೇ ಭಾರತದ ಸರ್ಕಾರ ವಿರುದ್ಧ ಹೋರಾಡ್ತಾ ಇದ್ದಾರೆ, ಅದಕ್ಕೂ ಮತ್ತೆ ನಮ್ಗೆ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಹೇಳಿ ಕೈ ಜಾಡಿಸ್ಕೋಬಹುದು ಅಂತ ಹೇಳಿ, ಕೈ ತೊಳ್ಕೋಬಹುದು ಅಂತ ಹೇಳಿ ಇಂಥ ಒಂದು ಹೊಸ ಮೋಡಸ್ ಆಪರಾಂಡಿಯನ್ನ ಈಗ ಅವರು ಮಾಡ್ಕೊಂಡಿದ್ದಾರೆ. ಆಮೇಲೆ ಖರ್ಚು ಕಡಿಮೆ ಆಗತ್ತೆ. ಅಲ್ಲಿಂದ ಜನರಿಗೆ ಕಳಿಸೋದು ಅದು ಇದು ಏನದು ಅಂದ್ರೆ ಲಾಜಿಸ್ಟಿಕ್ಸ್ ಕಂಟ್ರೋಲ್ ಮಾಡೋದು ಅವ್ರಿಗೆ ಕಷ್ಟ ಆಗ್ತಿತ್ತು ಮುಂಚೆ. ಸೊ ಈಗ ಏನಿಲ್ಲ, ಈಗ ಏನ್ ಮಾಡ್ಬೋದು, ಲೋಕಲ್ ರಿಕ್ರೂಟ್ಮೆಂಟ್ ಮಾಡಿದ್ರೆ ಲೋಕಲ್ ಇದರಲ್ಲೇನೆ ಫಂಡರ್ಸ್ನ ಹುಡುಕ್ಬೋದು. ಅಥವಾ ಲೋಕಲ್ ಯಾವ್ದಾದ್ರು ಒಬ್ಬ ಯಾವ್ದು ಶ್ರೀಮಂತ ಇರ್ತಾನೆ, ಅವನ ಕಡೆ ಫಂಡ್ಸ್ ಎತ್ಬೋದು ಬೇರೆ ಬೇರೆ ಕಡೆಯಿಂದ, ಅಥವಾ ಇಲ್ಲಿ ಬೇರೆ ಕಂಪ್ನೀಸ್ ಕಡೆಯಿಂದ ಅಥವಾ ಯಾವುದೇ ಒಬ್ಬ ಶ್ರೀಮಂತರಿಂದ ಫಂಡ್ಸ್ ಎತ್ತೋಕೆ ಆಗ್ಲಿಲ್ಲ ಅಂತಂದ್ರೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಅವರು ಕೂಡ ಅಲ್ಲಿಂದ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಹೀಗೆ ಈಗ ಲಾಜಿಸ್ಟಿಕ್ಸ್ ಅವ್ರಿಗೆ ಈಸಿ ಆಗತ್ತೆ ದಾಳಿ ಮಾಡೋದಕ್ಕೆ. ಸೊ ಇದ್ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದುರಂಧರ್ ಸಿನಿಮಾದಲ್ಲಿ ಒಂದು ಚಾಪ್ಟರ್ ನಲ್ಲಿ ಇದೆ, ಅನ್ನೋನ್ ಗನ್ಮ್ಯಾನ್ಗಳು ಹೇಗೆ ಪಾಕಿಸ್ತಾನದಲ್ಲಿ ಮೂಲೆ ಮೂಲೆಯಲ್ಲಿ ಇಂಥವ್ರು ಭಾರತದ ವಿರುದ್ಧ ಕೆಲಸ ಮಾಡಿದವರು ಇದ್ರೂ ಕೂಡ ಅವ್ರನ್ನ ಐಡೆಂಟಿಫೈ ಮಾಡಿ ಹೇಗೆ ಅವರನ್ನ ಮಟ್ಟ ಹಾಕುವಂತ ಕೆಲಸ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಮಾಡ್ತಾ ಇದ್ದೇವೆ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿದ್ದಾರೆ. ಸೊ ಅದನ್ನ ನಾನು ಇದನ್ನ ಒಂದು 2 ವರ್ಷದಿಂದ ಇದನ್ನ ಟ್ರ್ಯಾಕ್ ಮಾಡ್ಕೊಂಡು ನಾನು ಬರ್ತಾ ಇದ್ದೆ. ಯಾಕಂತಂದ್ರೆ ಈ ನ್ಯೂಸ್ ಬಂದ್ಮೇಲೆ ನಾನು ಆ 2 ವರ್ಷದಿಂದ ಇಂಥ ಜನರು ಹೇಗೆ ತೀರ್ಕೊಂಡ್ರು, ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ಹೇಗೆ ಟ್ರ್ಯಾಕ್ ಮಾಡಿ ಇವರನ್ನ ಮುಗಿಸು ಅನ್ನೋದನ್ನ, ಈ ನ್ಯೂಸ್ ಅನ್ನ ನಾನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅದರ ಪ್ರಕಾರ ನಾನು ಟ್ರ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದೆ. ಅದು ಸಿನಿಮಾದಲ್ಲೂ ತೋರಿಸಿದ್ಮೇಲೆ ಇದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿ ಅದರ ಮೇಲೆ ಇವತ್ತಿನ ಸ್ಟ್ರೀಮ್ ಅನ್ನ ನಾನು ಮಾಡಿದೆ. ಸೊ ಹೀಗಾಗಿ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ರಿವೈಂಡ್ ಮಾಡ್ಕೊಂಡು ಈ ಸ್ಟ್ರೀಮ್ ಅನ್ನ ಮತ್ತೆ ನೋಡ್ಬೋದು. ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕೊಟ್ಟಿದ್ದೇನೆ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.